ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪ್ರಬಂಧಗಳ ಚರ್ಚೆಯ ಭಾಗವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ 19ನೇ ಪ್ರಬಂಧವನ್ನು ಡಿಸ್ಕಷನ್ ಮಾಡೋಣ. ಇವತ್ತಿನ ಪ್ರಬಂಧದ ಟಾಪಿಕ್ ಏನಾಗಿರುತ್ತೆ ಅಂತಂದರೆ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ ಸಂಘರ್ಷ ಅನ್ನೋದು ಇವತ್ತಿನ ಪ್ರಬಂಧದ ಟಾಪಿಕ್ ಆಗಿರುತ್ತೆ. ಆಲ್ರೆಡಿ ಈ ಒಂದು ಸಿರೀಸ್ನ 18 ಪ್ರಬಂಧಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಇನ್ನೂ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಹಳೆಯ ಪ್ರಬಂಧಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಎಸ್ಎ ಡಿಸ್ಕಷನ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಪ್ರಬಂಧಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ಒಂದ್ಸಲ ನೋಡ್ಕೊಂಬಿಡಿ. ಸೊ ಯಾವುದೇ ಪ್ರಬಂಧವನ್ನು ಒಂದು ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಜಗತ್ತಿನ ಕಡು ಬಡತನದ ರಾಷ್ಟ್ರಗಳಲ್ಲಿ ಒಂದೆನಿಸಿದ ಅಫ್ಘಾನಿಸ್ತಾನ್ ಅಂದರೆ ಸೊ ಪ್ರೆಸೆಂಟ್ ಒಂದು ಜಗತ್ತಿನಲ್ಲಿ ಎಷ್ಟು ಒಂದು ಬಡ ರಾಷ್ಟ್ರಗಳಿದೆ ಅದರಲ್ಲಿ ಅಫ್ಘಾನಿಸ್ತಾನ್ ಕೂಡ ಒಂದು. ಈ ಅಫ್ಘಾನಿಸ್ತಾನ್ ದೇಶದ 90% ಜನರ ದೈನಂದಿನ ಆದಾಯ ಅಂದರೆ ಅವರ ಪ್ರತಿದಿನದ ಆದಾಯ 150 ರೂಪಾಯಿಗಳಿಗಿಂತ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಸದಾ ಯುದ್ಧದ ಕರಿನೆರಳು ಬೇರೆ ಅಂದರೆ ಅವರ ಪ್ರತಿದಿನದ ಆದಾಯನೇ 150 ರೂಪಾಯಿಗಿಂತ ಕಡಿಮೆ ಇದೆ. ಅಂತಹ ಒಂದು ಬಡತನದ ಸ್ಥಿತಿಯಲ್ಲಿ ಅದರ ಮೇಲೆ ಸದಾ ಯುದ್ಧದ ಕರಿನೆರಳು ಬೇರೆ ಒಂದು ಸಾಹಿತ್ಯಿಕವಾಗಿ ಲೈನ್ಗಳನ್ನು ಬರೆದಿದ್ದಾರೆ. ಉಗ್ರರ ಬಂಡಾಯದ ಅಗ್ನಿಕುಂಡದಲ್ಲಿ ಅವರ ಬದುಕು ಬೆಂದು ಹೋಗಿದೆ. ಸೊ ಒಂದು ಉಗ್ರರ ಬಂಡಾಯ ಏನು ಹೇಳ್ತಾರೆ ಅಫ್ಘಾನಿಸ್ತಾನಲ್ಲಿ, ಆ ಒಂದು ಬಂಡಾಯದ ಅಗ್ನಿಕುಂಡದಲ್ಲಿ ಅವರ ಬದುಕು, ಅವರ ಬಂಡಾಯವನ್ನು ಅಗ್ನಿಕುಂಡಕ್ಕೆ ಹೋಲಿಸಿದ್ದಾರೆ. ಒಂದು ಅಗ್ನಿಕುಂಡದಲ್ಲಿ ಅಫ್ಘಾನಿಸ್ತಾನ್ ಜನರ ಬದುಕು ಬೆಂದು ಹೋಗಿದೆ. ಸೊ ಜನಸಾಮಾನ್ಯರ ಸ್ಥಿತಿ ಒಂದು ಬೆಂದು ಕರಕಲಾಗಿದೆ. ಎಲ್ಲಿ? ಅಫ್ಘಾನಿಸ್ತಾನದಲ್ಲಿ. ಈ ಮಧ್ಯೆ ಅಲ್ಲಿನ ರಾಷ್ಟ್ರೀಯ ರಕ್ಷಣಾ ವ್ಯವಸ್ಥೆಯ ಎಲ್ಲ ಪದರಗಳು ಇಸ್ಪಿಟ್ ಎಲೆಗಳಂತೆ ಉದುರಿ ಹೋಗಿವೆ. ಒಂದು ರಾಷ್ಟ್ರೀಯ ರಕ್ಷಣಾ ವ್ಯವಸ್ಥೆ ಏನಿದೆ ಅದರ ಒಂದು ಯಾವ್ದಾವ್ದು ಟೈರ್ಗಳು ಬರುತ್ತೆ, ಯಾವ್ದಾವ್ದು ವ್ಯವಸ್ಥೆ ಇದೆ, ಎಲ್ಲ ಪದರಗಳು ಕೂಡ ಒಂದು ಇಸ್ಪಿಟ್ ಎಲೆಗಳಂತೆ ಸುಲಭವಾಗಿ ಉದುರಿ ಹೋಗಿವೆ. ರಾಜಧಾನಿ ಕಾಬೂಲ್, ಅಫ್ಘಾನಿಸ್ತಾನದ ರಾಜಧಾನಿ ಯಾವುದು? ಕಾಬೂಲ್. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲನ್ನ ಒಂದೇ ಒಂದು ಗುಂಡನ್ನ ಕೂಡ ಹಾರಿಸದೆ ತಾಲಿಬಾನ್ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಅಂದ್ರೆ ಈ ಒಂದು ಲೈನ್ ಹೇಳುತ್ತೆ ಎಷ್ಟು ಈಸಿಯಾಗಿ, ಎಷ್ಟು ಸರಳವಾಗಿ ಒಂದು ತಾಲಿಬಾನ್ ಅಫ್ಘಾನಿಸ್ತಾನದ ಒಂದು ರಾಜಧಾನಿಯನ್ನೇ ವಶಪಡಿಸ್ಕೊಂತು. ಒಂದೇ ಒಂದು ಗುಂಡನ್ನು ಕೂಡ ಅವರು ಹಾರಿಸಲಿಲ್ಲ. ಎಲ್ಲಿ? ಒಂದು ಕಾಬೂಲನ್ನು ವಶಪಡಿಸಿಕೊಳ್ಳುವಾಗ ತಾಲಿಬಾನ್ ಕೈ ಮೇಲಾಗುತ್ತಿದ್ದಂತೆ ಜನ ಕೆಲಸ ಮಾಡುವ ಮತ್ತು ವೈಯಕ್ತಿಕವಾಗಿ ಓಡಾಡುವಂತಹ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಅವರಿಗೆ ಒಂದು ಭಯ ಕಾಡ್ತಾ ಇದೆ, ಮತ್ತೆ ಒಂದು ಕರಾಳ ದಿನಗಳು ಬಂತು ಅಫ್ಘಾನಿಸ್ತಾನಕ್ಕೆ ಅಂತ ಹೇಳಿ. ಸೊ ಜನರು ಕೆಲಸ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅಥವಾ ಕೆಲಸಕ್ಕೆ ಹೋಗೋದನ್ನ ಸ್ಟಾಪ್ ಮಾಡಿದ್ದಾರೆ. ಹಾಗೆ ಮುಕ್ತವಾಗಿ ಓಡಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಒಂದು ಹಳ್ಳಿಗಳಲ್ಲಿ, ಇವತ್ತು ನಾವು ಭಾರತದಲ್ಲಿ ಇದ್ದೀವಿ, ನಮ್ಮ ಒಂದು ಹಳ್ಳಿಗಳಲ್ಲಿ ರೋಡ್ಗಳಲ್ಲಿ ಬಂದೂಕುದಾರಿಗಳು ನಮ್ಮ ಮನೆ ಮುಂದೆ ಓಡಾಡ್ತಾ ಇದ್ರೆ ನಾವು ಹೇಗೆ ಆಚೆ ಬರಕ್ಕೆ ಸಾಧ್ಯ? ಅಂತ ಒಂದು ಸ್ಥಿತಿ ಇವತ್ತು ಅಫ್ಘಾನಿಸ್ತಾನದಲ್ಲಿ ನಿರ್ಮಾಣ ಆಗಿದೆ ಅನ್ನೋದು ಒಂದು ಶೋಚನೀಯ ಸಂಗತಿ ಆಗುತ್ತೆ. ಸೊ ಮುಂದಿನ ಒಂದು ಪ್ಯಾರಾಗ್ರಾಫ್ನನ್ನು ನೋಡಿ. ದೀಪಾವಳಿಯಲ್ಲಿ ನಾವು ಪಟಾಕಿ ಸಿಡಿಸುವಂತೆ, ನಾವು ಯಾವ ರೀತಿ ಪ್ರತಿ ವರ್ಷ ದೀಪಾವಳಿ ಹಬ್ಬದಂದು ಪಟಾಕಿಯನ್ನು ಸಿಡಿಸ್ತೀವಿ, ಎಲ್ಲೆಂದರಲ್ಲಿ ಬಾಂಬ್ ಸ್ಫೋಟಿಸುವ ಈ ಭೂಮಿಯಲ್ಲಿ, ಈ ಭೂಮಿ ಅಂತಂದರೆ ಅಫ್ಘಾನಿಸ್ತಾನ ಒಂದು ಭೂಮಿಯಲ್ಲಿ ಕೈ ಕಳೆದುಕೊಂಡು ಕಾಲು ಮುರಿದುಕೊಂಡು ಪುಟಾಣಿಗಳು ಬಾಲ್ಯವನ್ನು ಕಳೆದುಕೊಂಡು ಹಾಸಿಗೆಯಲ್ಲಿ ಮುದುರಿ ಮಲಗಿದ ದೃಶ್ಯ ದುಃಖವನ್ನು ಉಮ್ಮಳಿಸುವಂತೆ ಮಾಡುತ್ತೆ. ಸೊ ಪ್ರತಿದಿನ ಅಲ್ಲಿ ಬಂದೂಕುದಾರಿಗಳು ಒಂದು ಬಾಂಬನ್ನು ಹಾಕೋದಾಯಿತು. ಸೊ ಅದರಿಂದ ಒಂದು ಪುಟಾಣಿಗಳ ಜೀವನವೇ ಕತ್ತಲಿನಲ್ಲಿ ಕಳೆಯುವಂತಾಗಿದೆ. ಆ ಒಂದು ದೃಶ್ಯವನ್ನು ನೋಡಿದಾಗ ಒಂದು ದುಃಖ ಉಮ್ಮಳಿಸುವಂತೆ ಮಾಡುತ್ತೆ, ಅಂದರೆ ನಮ್ಮ ದುಃಖ ಹೊರಗಡೆ ಬರುತ್ತೆ. ಈ ನೆಲದ ಸೂರುಗಳಲ್ಲಿ ಸೂರ್ಯನ ಕಿರಣಗಳ ಸುಳಿವಿಲ್ಲದೆ ಹಗಲಿನಲ್ಲಿಯೂ ಕೂಡ ಕತ್ತಲು ಆವರಿಸಿದೆ. ಅಲ್ಲಿ ಸೂರ್ಯ ಹಗಲು ಅಂದರೆ ಡೇ ಟೈಮ್ ಸೂರ್ಯ ಬಂದರೂ ಕೂಡ ಸೊ ಯಾರೂ ಮನೆಯಿಂದ ಹೊರಗಡೆ ಬರೋದಿಲ್ಲ, ಒಂದು ಕತ್ತಲಿನಂತೆ ಒಳಗಡೆನೇ ಇರ್ತಾರೆ. ಅಂದರೆ ಈ ನೆಲದ ಸೂರುಗಳಲ್ಲಿ ಸೂರ್ಯನ ಕಿರಣಗಳ ಸುಳಿವಿಲ್ಲದೆ ಹಗಲಿನಲ್ಲಿಯೂ ಕೂಡ ಕತ್ತಲು ಆವರಿಸಿಬಿಟ್ಟಿದೆ ಅವರ ಜೀವನದಲ್ಲಿ. ಸೊ ಯಾರಾದರೂ ಒಳನುಗ್ಗಿ ತಪಾಸಣೆ ಮಾಡಿ ಯಾರು ಎಂಬ ಭಯದಿಂದ ಮನೆಯಲ್ಲಿನ ಮಹಿಳೆಯರು ಬುರ್ಕಾ ಧರಿಸಿ ಕುಳಿತಿದ್ದಾರೆ. ಸೊ ಅವ್ರು ಹೇಳ್ತಾರೆ, ತಾಲಿಬಾನ್ದವ್ರು ಏನು ಹೇಳ್ತಾರೆ ಅಂತಂದರೆ ಅವರ ಒಂದು ಲಾ ಪ್ರಕಾರ, ಅವರ ಒಂದು ಕಾನೂನು ಪ್ರಕಾರ ಮಹಿಳೆಯರು ಅಡಿಯಿಂದ ಮುಡಿಯವರೆಗೆ ಒಂದು ಬುರ್ಕಾನ ಮಾತ್ರ ಧರಿಸಬೇಕು ಅಂತ ಹೇಳ್ತಾರೆ. ಸೊ ಅವರು ಯಾರಾದ್ರೂ ಬಂದು ತಪಾಸಣೆ ಮಾಡ್ತಾರಾ ಮನೆಯಲ್ಲಿ ಯಾವ ಒಂದು ಬಟ್ಟೆ ಹಾಕೊಂಡಿದ್ದೀವಿ ಅಂತ ಹೇಳಿ? ಅಂತ ಒಂದು ಭಯದಲ್ಲಿ ಮಹಿಳೆಯರು ಒಂದು ಬುರ್ಕಾ ಧರಿಸಿ ಮನೆಯ ಒಳಗಡೆ ಒಂದು ಮೂಲೆಯಲ್ಲಿ ಕುಳಿತಿದ್ದಾರೆ. ಸೊ ಮುಂದಿನ ಪ್ಯಾರಾಗ್ರಾಫ್ ಅನ್ನು ನೋಡಿ.
ಅಮೆರಿಕನ್ನರೇನೋ ಇಲ್ಲಿನ ತಮ್ಮ ಸುದೀರ್ಘ ಸಾಗರೋತ್ತರ ಸಮರವನ್ನ, ಸೊ ಅಮೆರಿಕನ್ನರು ಏನ್ ಮಾಡಿದ್ರು, ಸೊ ಕಳೆದ 20 ವರ್ಷಗಳ ತಮ್ಮ ಸಾಗರೋತ್ತರ ಸಮರವನ್ನ ಈಗ ಕೊನೆಗೊಳಿಸಿದ್ದಾರೆ. ಸೊ ಜೋ ಬೈಡನ್ ಅವರು ಹೇಳಿದ್ದಾರೆ, ಅಮೆರಿಕದ ಅಧ್ಯಕ್ಷರು, ಸೊ ಸಾಗರೋತ್ತರ ಸಮರವನ್ನ ಕೊನೆಗೊಳಿಸಿದ್ದಾರೆ. ಸೊ ಇವಾಗ ವಾಪಸ್ ನಾವು ಸೈನ್ಯವನ್ನ ತಗೋತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಬ್ರೌನ್ ವಿಶ್ವವಿದ್ಯಾಲಯದ ಲೆಕ್ಕಾಚಾರದ ಪ್ರಕಾರ, ನೆನ್ಪಿಟ್ಕೊಳ್ಳಿ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಪ್ರಬಂಧವನ್ನ ಬರೆಯುವಾಗ ಈ ರೀತಿ ಮೆನ್ಷನ್ ಮಾಡಬೇಕಾಗತ್ತೆ ಯಾರು ಹೇಳಿದ್ರು ಅಂತ. ಸೊ ಬ್ರೌನ್ ವಿಶ್ವವಿದ್ಯಾಲಯದ ಲೆಕ್ಕಾಚಾರದ ಪ್ರಕಾರ 2001ರಿಂದ ಇಲ್ಲಿಯವರೆಗೆ, ಅಂದ್ರೆ 2021ರವರೆಗೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಸಾರಿದ ಯುದ್ಧಕ್ಕಾಗಿ, 20 ವರ್ಷದ ಒಂದು ಯುದ್ಧಕ್ಕಾಗಿ ಮಾಡಿದ ವೆಚ್ಚ ಎಷ್ಟು ಗೊತ್ತಾ? 2.26 ಸಾವಿರ ಕೋಟಿ ಅಮೆರಿಕನ್ ಡಾಲರ್, ಅಂದ್ರೆ ಭಾರತದ ರೂಪಾಯಿಗಳ ಲೆಕ್ಕದಲ್ಲಿ ಹೇಳೋದಾದ್ರೆ 170 ಲಕ್ಷ ಕೋಟಿ ರೂಪಾಯಿಯಷ್ಟು ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಒಂದು ಅಮೌಂಟ್ ಅನ್ನ ಒಂದು ಸಾಗರೋತ್ತರ ಸಮರಕ್ಕೆ ಅಮೆರಿಕ ಖರ್ಚು ಮಾಡಿದೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಅಮೆರಿಕ ತನ್ನ ಸೇನೆಗಾಗಿ ಅಮೆರಿಕದ ರಕ್ಷಣಾ ಇಲಾಖೆ ವ್ಯಯಿಸಿದ ಬರೋಬ್ಬರಿ 1000 ಕೋಟಿ ಅಮೆರಿಕನ್ ಡಾಲರ್, ಅಂದ್ರೆ 71.45 ಲಕ್ಷ ಕೋಟಿ ರೂಪಾಯಿಯಷ್ಟು ಒಂದು ಅಮೆರಿಕದ ರಕ್ಷಣಾ ಇಲಾಖೆ ತನ್ನ ಸೈನಿಕರಿಗಾಗಿ ಖರ್ಚು ಮಾಡಿದೆ 20 ವರ್ಷದಲ್ಲಿ. ಸೊ ಈ ಒಂದು ಅವಧಿಯಲ್ಲಿ, ಏನು 20 ವರ್ಷದ ಅವಧಿಯಲ್ಲಿ ಅಫ್ಘಾನಿಸ್ತಾನದಲ್ಲಿರುವಂತಹ ನದಿಗಳಲ್ಲಿ ಎಷ್ಟು ನೀರು ಹರಿದಿದೆಯೋ ಗೊತ್ತಿಲ್ಲ, ಅಂದ್ರೆ ಎಷ್ಟು ನೀರು ಹರಿಯಿತು ಗೊತ್ತಾಗಿಲ್ಲ. ಆದ್ರೆ ಅಮೆರಿಕದ ಹಣ ಮಾತ್ರ, ಅಮೆರಿಕದ ದುಡ್ಡು ಮಾತ್ರ ನೀರಿನಂತೆ ಖರ್ಚಾಗಿದೆ, ನೀರಿನಂತೆ ಹರಿದಿದೆ ಅಂತ ಹೇಳ್ತಾರೆ. ಸೊ ಜಸ್ಟ್ ಕಂಪೇರ್ ಮಾಡ್ತಾ ಇದ್ದಾರೆ, ಅಂದ್ರೆ ಒಂದು ನದಿಯಲ್ಲಿ ಎಷ್ಟು ನೀರು ಹರಿಯುತ್ತೆ ಅಷ್ಟು ಹಣವನ್ನ ಅಮೆರಿಕ ಒಂದು ಸಾಗರೋತ್ತರ ಸಮರಕ್ಕೆ ಅಫ್ಘಾನಿಸ್ತಾನದಲ್ಲಿ ಖರ್ಚು ಮಾಡಿದೆ ಅಂತ ಇಲ್ಲಿ ಹೋಲಿಕೆ ಮಾಡಿ ಬರೆದಿದ್ದಾರೆ. ಸೊ ಮುಂದಿನ ಲೈನ್ ಅನ್ನ ನೋಡಿ. ಸೊ ಇಲ್ಲಿ ಒಂದು ಏನು ಅಬ್ಸರ್ವ್ ಮಾಡಿ, ಸಾಹಿತ್ಯಿಕವಾಗಿ ಬರೆದಾಗ ಒಂದು ಎಸ್ಸೆಗೆ ತೂಕ ಬರುತ್ತೆ, ಮತ್ತೆ ಡಾಟಾನ ಬರೆದಾಗ, ಒಂದು ಫ್ಯಾಕ್ಟ್ಗಳನ್ನು ಬರೆದಾಗ, ಸೊ ಎಷ್ಟು ಅಮೌಂಟನ್ನು ಖರ್ಚು ಮಾಡಿದ್ರು, ಯಾಕೆ ಖರ್ಚು ಮಾಡಿದ್ರು, ಅದನ್ನು ಹೋಲಿಕೆ ಮಾಡಿ ಬರೆದಾಗ ಸೊ ನಿಮ್ಮ ಒಂದು ಪ್ರಬಂಧಕ್ಕೆ ವೇಟೇಜ್ ಬರುತ್ತೆ. ಕಮಿಂಗ್ ಟು ದ ಪಾಯಿಂಟ್, ಸೇನೆಯ ಸಾಹಸದಲ್ಲಿ ಮದ್ದುಗುಂಡಿನ ಸದ್ದಿನಲ್ಲಿ ಎರಡು ದಶಕಗಳೇ ಉರುಳಿ ಹೋಗಿವೆ. ಅಂದರೆ ಸೇನೆಯ ಒಂದು ಸಾಹಸದಲ್ಲಿ ಮತ್ತು ಮದ್ದುಗುಂಡಿನ ಸದ್ದಿನಲ್ಲಿ 2 ದಶಕ ಅಂತಂದರೆ 20 ವರ್ಷ ಉರುಳಿ ಹೋಗಿದೆ. ಅಮೆರಿಕ ತನ್ನ 4500 ಸೈನಿಕರನ್ನು ಕಳೆದುಕೊಂಡಿದೆ. ಈ 20 ವರ್ಷದಲ್ಲಿ 4500 ಸೈನಿಕರನ್ನು ಒಂದು ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಕಳೆದುಕೊಂಡಿದೆ. ಸಾಮ್ರಾಟರ ಸ್ಮಶಾನ ಭೂಮಿ ಎಂಬ ಚಾರಿತ್ರಿಕ ಹಣೆಪಟ್ಟಿಯನ್ನು ಅಂಟಿಸಿಕೊಂಡ ಈ ನೆಲದಲ್ಲಿ ಬೂದಿಯಿಂದ ಎದ್ದು ಬಂದ ತಾಲಿಬಾನ್ ಮತ್ತೆ ಪಟ್ಟಾಭಿಷೇಕ ಮಾಡಿಸಿಕೊಂಡಿದೆ. ಸೊ ಈ ಒಂದು ಭೂಮಿಗೆ, ಅಫ್ಘಾನಿಸ್ತಾನಕ್ಕೆ ಏನಂತ ಕರೀತಾರೆ? ಒಂದು ಸಾಮ್ರಾಟರ ಸ್ಮಶಾನ ಭೂಮಿ ಅಂತ ಕರೀತಾರೆ. ಒಂದು ಚಾರಿತ್ರಿಕ ಹಣೆಪಟ್ಟಿ ಅದಕ್ಕಿದೆ ಅಫ್ಘಾನಿಸ್ತಾನಕ್ಕೆ. ಸೊ ಈ ಒಂದು ಭೂಮಿಯಲ್ಲಿ ಅಥವಾ ಈ ನೆಲದಲ್ಲಿ ಬೂದಿಯಿಂದ ಎದ್ದು ಬಂದ ತಾಲಿಬಾನ್, ಬಿಕಾಸ್ 20 ವರ್ಷದ ಹಿಂದೆ ಒಂದು ತಾಲಿಬಾನ್ ಅನ್ನ ಒಂದು ಮೂಲೆಗೆ ಕೆಳವಲಾಗಿತ್ತು, ಅವರನ್ನ ಸೋಲಿಸಿದ್ರು, ಅವರನ್ನ ಒಂದು ಹೂತಾಕಿದ್ವಿ. ಬಟ್ ಅದೇ ಒಂದು ಭೂಮಿಯಿಂದ ಬೂದಿಯಿಂದ ಎದ್ದು ಬಂದ ತಾಲಿಬಾನ್ ಮತ್ತೆ ಪಟ್ಟಾಭಿಷೇಕ ಮಾಡ್ಕೊಂಡಿದೆ, ಕಾಬೂಲ್ನಲ್ಲಿ ಬಂದ್ಬಿಟ್ಟು ಮತ್ತೆ ಪಟ್ಟಾಭಿಷೇಕ ಮಾಡ್ಕೊಂಡಿದೆ. ಸೊ ಸಂಪೂರ್ಣ ಅಫ್ಘಾನಿಸ್ತಾನನ ಒಂದು ಇವತ್ತು ಆಕ್ರಮಣ ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದಲ್ಲಿ ನಡೆಸಿದ ಯುದ್ಧದ ಉಸ್ತುವಾರಿ ನೋಡಿಕೊಂಡ ಅಮೆರಿಕದ 5ನೇ ಅಧ್ಯಕ್ಷರು ಈ ಘಟನೆಗೆ ಈಗ ಮೌನ ಪ್ರೇಕ್ಷಕರಾಗಿ ಕೈಕಟ್ಟಿ ಕುಳಿತಿದ್ದಾರೆ. ಸೊ ಯಾರು ಇದರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಂತಹ 5ನೇ ಅಧ್ಯಕ್ಷರು, ಸೊ ಅಮೆರಿಕದ್ದು, ಅವರು ಇವತ್ತು ಕೇವಲ ಪ್ರೇಕ್ಷಕರಾಗಿದ್ದಾರೆ, ವಿನಃ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಮುಂದಿನ ಲೈನ್ ಅನ್ನು ನೋಡೋಣ. ಅಫ್ಘಾನಿಸ್ತಾನ್ ಆಳುತ್ತಿದ್ದ ತಾಲಿಬಾನ್ ಉಗ್ರಗಾಮಿ ಸಂಘಟನೆಯನ್ನ 2001ರ ಸೆಪ್ಟೆಂಬರ್ನಲ್ಲಿ ಅಮೆರಿಕ ಸೋಲಿಸಿತ್ತು. ನೆನಪಿಟ್ಕೊಳ್ಳಿ. ಸೊ ಯಾವಾಗ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಒಂದು ಟ್ವಿನ್ ಟವರ್ಗಳ ಮೇಲೆ ದಾಳಿ ಆಗುತ್ತೆ, ಸೊ ಅದಾದ ಮೇಲೆ 2001ರ ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಸೇನೆ ಬಂದು ಠಿಕಾಣಿ ಹೂಡುತ್ತೆ, ಎಲ್ಲಿ? ಅಫ್ಘಾನಿಸ್ತಾನಲ್ಲಿ ಠಿಕಾಣಿ ಹೂಡುತ್ತೆ. ಆವಾಗ ತಾಲಿಬಾನನ್ನು ಸೋಲಿಸುತ್ತೆ. ಯಾವಾಗ? 2001ರ ಸೆಪ್ಟೆಂಬರ್ನಲ್ಲಿ. ಪ್ರಜಾಪ್ರಭುತ್ವ ಸ್ಥಾಪನೆಯಾದ ಬಳಿಕ ಪ್ರಜಾಪ್ರಭುತ್ವದ ಒಂದು ಕಾವಲಿಗೆ ಸೇನೆಯನ್ನ ಅಮೆರಿಕ ಅಲ್ಲಿ ನಿಯೋಜನೆ ಮಾಡುತ್ತೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದ ಏಟಿಗೆ ಜರ್ಜರಿತವಾಗಿದ್ದ ದೇಶದ ಮರು ನಿರ್ಮಾಣಕ್ಕೆ, ಸೊ ಭಯೋತ್ಪಾದನೆಯಿಂದ ಮತ್ತು ಮೂಲಭೂತವಾದದಿಂದ ಸೊ ಅಫ್ಘಾನಿಸ್ತಾನ್ ಜರ್ಜರಿತವಾಗಿತ್ತು, ಅಂದ್ರೆ ಒಂದು ಅದರ ಬುಡವೇ ಮೇಲಾಗಿತ್ತು. ಅಂತ ಒಂದು ದೇಶವನ್ನ ಮರು ನಿರ್ಮಾಣಕ್ಕೆ ಅಮೆರಿಕ ಮುಂದಾಗುತ್ತೆ. ಅದರ ಜೊತೆಗೆ ಭಾರತ ಸೇರಿದಂತೆ ಹಲವಾರು ದೇಶಗಳು ಕೂಡ ಕೈ ಜೋಡಿಸುತ್ತೆ. ತಾಲಿಬಾನ್ ಉಗ್ರಗಾಮಿ ಸಂಘಟನೆ ದೇಶದ ಬುಡಕಟ್ಟು ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಸೀಮಿತವಾಗಿತ್ತು. ಸೊ ಈ ತಾಲಿಬಾನ್ ಅನ್ನುವಂತಹ ಒಂದು ಉಗ್ರಗಾಮಿ ಸಂಘಟನೆ ಏನಿದೆ, ಅದು ಅಫ್ಘಾನಿಸ್ತಾನದ ದೇಶದ ಒಂದು ಬುಡಕಟ್ಟಕ್ಕೆ ಮತ್ತು ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಸೀಮಿತವಾಗಿತ್ತು. ಸೊ ಇವತ್ತು ಗುಡ್ಡಗಾಡಿನಿಂದ ಬಂದು ಅವರು ದೇಶವನ್ನ ಆಕ್ರಮಣ ಮಾಡಿಕೊಂಡಿದ್ದಾರೆ.
ಆದರೆ ಇದು ಹಳೆಯ ಕತೆ. ಸೊ ಇದೆಲ್ಲವೂ ಕೂಡ ಹಳೆಯ ಕತೆ. ಈಗ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಕೊನೆಗೊಂಡಿದೆ, ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಮತ್ತು ದೇಶವು ತಾಲಿಬಾನ್ ಮೂಲಭೂತವಾದಿಗಳ ಕೈಗೆ ಸಿಕ್ಕಿದೆ. ಮತ್ತೆ ತಾಲಿಬಾನ್ ಮೂಲಭೂತವಾದಿಗಳು ಪಟ್ಟಾಭಿಷೇಕನ ಮಾಡ್ಕೊಂಡಿದ್ದಾರೆ. ಎಲ್ಲಿ? ಅಫ್ಘಾನಿಸ್ತಾನದಲ್ಲಿ. ಅಮೆರಿಕ ಸೇನೆ ನೆಲೆಗೊಂಡಿದ್ದ ಇಷ್ಟು ವರ್ಷಗಳಲ್ಲಿ, ಅಂದರೆ ಇವತ್ತು ಅಮೆರಿಕ ಸೇನೆ ವಾಪಸ್ ಹಿಂದೆ ಹೋಗ್ತಾ ಇದೆ. ಅಂದರೆ ಜೋ ಬೈಡೆನ್ ಅವರು ಅಮೆರಿಕ ಸೇನೆಯನ್ನು ನಿಯೋಜನೆ ಮಾಡಿ 20 ವರ್ಷ ಆಯಿತು, ಕಂಪ್ಲೀಟ್ ಆಯಿತು, ನಾವು ವಾಪಸ್ ತಗೋತಾ ಇದ್ದೀವಿ ಸೇನೆಯನ್ನು ಅಂತ ಹೇಳಿದ ಮೇಲೆ ಸೊ ಅವಾಗ ಏನಾಗುತ್ತೆ, ತಾಲಿಬಾನ್ ಆಕ್ಟಿವ್ ಆಗಿದೆ. ಸೊ ಅಮೆರಿಕ ಸೇನೆ ನೆಲೆಗೊಂಡಿದ್ದಂತಹ ಇಷ್ಟು ವರ್ಷಗಳಲ್ಲಿ, ಅಂದರೆ 20 ವರ್ಷಗಳಲ್ಲಿ ದೇಶವನ್ನು ವಶಕ್ಕೆ ಪಡೆಯುವ ದುಸ್ಸಾಹಸಕ್ಕೆ ತಾಲಿಬಾನ್ ಯಾವತ್ತೂ ಕೂಡ ಕೈ ಹಾಕಿರಲಿಲ್ಲ. ಸೊ ಇಷ್ಟು ದಿನ ಅಮೆರಿಕ ಸೇನೆ ಇತ್ತು, ಅವರಿಗೆ ಒಂದು ಅಂಜಿಕೆ ಇತ್ತು, ನಾವು ಏನಾದರೂ ಇವಾಗ ಕೈ ಹಾಕಿದ್ರೆ ಅಫ್ಘಾನಿಸ್ತಾನದಲ್ಲಿ ಮತ್ತೆ ನಾವು ಆಕ್ಟಿವ್ ಆದ್ರೆ ನಮ್ಮನ್ನ ಉಳಿಗಾಲ ಇಲ್ಲ ಅಂತ ಅವರಿಗೆ ಗೊತ್ತಿತ್ತು. ಯಾವಾಗ ಅಮೆರಿಕ ಸೇನೆ ಹಿಂದಿರುಗಕ್ಕೆ ಸ್ಟಾರ್ಟ್ ಮಾಡ್ತು ಅವಾಗ ತಾಲಿಬಾನ್ ಆಕ್ಟಿವ್ ಆಗುತ್ತೆ. ಆದರೆ ಅಮೆರಿಕ ಸೇನೆಯ ವಾಪಸಾತಿ ನಂತರ ಮತ್ತೆ ತಾಲಿಬಾನ್ ತನ್ನ ಅಟ್ಟಹಾಸವನ್ನ ಮೆರೆದಿದೆ. ಸೊ ಹಾಗಾದ್ರೆ 20 ವರ್ಷಗಳನ್ನ ಕಾಯಿದ್ರೆ ಸಾಕಾಗುತ್ತಾ, ಇನ್ನೂ ಕಾಯಬೇಕಾ ಅಂತ ಪ್ರಶ್ನೆ ಬಂದಾಗ, ಸೊ ಯಾವುದೇ ದೇಶವನ್ನ ಇನ್ನೊಂದು 20 ವರ್ಷ ಕಾಯೋದಕ್ಕಿಂತ ಅಲ್ಲಿ ಇರುವಂತಹ 3 ಲಕ್ಷ ಸೈನಿಕರಿಗೆ ಆಲ್ರೆಡಿ ಕೋಚಿಂಗ್ ಕೊಟ್ಟಿದ್ದಾರೆ, ಅವ್ರಿಗೆ ಟ್ರೈನ್ ಮಾಡಿದ್ದಾರೆ. ಸೊ ಅಫ್ಘಾನಿಸ್ತಾನದ ಸೈನಿಕರಿಗೆ. ಬಟ್ ಅವರ 3 ಲಕ್ಷ ಸೈನಿಕರು 80,000 ತಾಲಿಬಾನಿಗಳನ್ನ ಒಂದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಸೋಲ್ಸಕ್ಕಾಗಲಿಲ್ಲ ಅಂತಂದ್ರೆ ಅವರ ಒಂದು ಆತ್ಮಸ್ಥೈರ್ಯ ಅಥವಾ ನೈತಿಕ ಶಕ್ತಿ ಎಲ್ಲಿಗಿದೆ ಅಥವಾ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಅವರು ನೀವು ತಿಳ್ಕೋಬೇಕಾಗತ್ತೆ. ಯಾರು ಅವರನ್ನವರು ಪರಾಮರ್ಶೆ ಮಾಡ್ಕೋಬೇಕು, ಯಾರು ಅಫ್ಘಾನಿಸ್ತಾನದ ಸೈನಿಕರು ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಯಾಕಂತಂದ್ರೆ ಸೊ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಮೆರಿಕ ಇನ್ನೂ ಎಷ್ಟು ವರ್ಷ ಕಾಯಕ್ಕೆ ಸಾಧ್ಯ? ಸೊ ಇನ್ನೂ 20 ವರ್ಷ ಕಾಯ್ಬೋದು, 30 ವರ್ಷ ಕಾಯ್ಬೋದು, 40 ವರ್ಷ ಕಾಯ್ಬೋದು. ಯಾವತ್ತೂ ಕೂಡ ನಮ್ಮ ಹಕ್ಕುಗಳನ್ನು ನಾವೇ ಕಾಪಾಡ್ಕೋಬೇಕು, ನಮ್ಮ ಹಕ್ಕುಗಳಿಗೆ ನಾವೇ ಹೋರಾಡಬೇಕಾಗತ್ತೆ ವಿನಃ ಮತ್ತೊಬ್ಬರು ನಮ್ಮ ಕೆಲಸ ಮಾಡಲಿ, ನಮ್ಮ ಸಲುವಾಗಿ ಮತ್ತೊಬ್ಬರು ದುಡಿಲಿ ಅನ್ನುವಂತಹ ಮನೋಭಾವನೆಯಿಂದ ಹೊರಗೆ ಬರಬೇಕು. ಮುಂದಿನ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡೋಣ. ಅಫ್ಘಾನ್ ರಾಷ್ಟ್ರೀಯ ಸೇನೆಯ 3 ಲಕ್ಷ ಸೈನಿಕರ ಬಲಾಢ್ಯ ದಂಡು. ಇಲ್ಲೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ. ಅಫ್ಘಾನ್ ರಾಷ್ಟ್ರೀಯ ಸೇನೆಯ ಸ್ಟ್ರೆಂತ್ ಎಷ್ಟಿದೆ ಗೊತ್ತಾ? 3 ಲಕ್ಷ ದಂಡು, 3 ಲಕ್ಷ ಸೈನಿಕರಿದ್ದಾರೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೈನ್ಯದಿಂದ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ಯಾಕಂತಂದ್ರೆ 20 ವರ್ಷಗಳಲ್ಲಿ ಅಮೆರಿಕ ಸೇನೆ ಅಫ್ಘಾನ್ ಸೈನಿಕರಿಗೆ ತರಬೇತಿಯನ್ನು ಕೊಟ್ಟಿದೆ. ಜತೆಗಿದ್ದ ವಿದೇಶಿ ದಂಡುಗಳು ಅಫ್ಘಾನಿಸ್ತಾನದಿಂದ ಕಾಲು ಕೀಳುತ್ತಿದ್ದಂತೆ, ಅಂದ್ರೆ ಅಮೆರಿಕ ಸೇನೆ ಅಫ್ಘಾನಿಸ್ತಾನದಿಂದ ಕಾಲು ಕೀಳುತ್ತಿದ್ದಂತೆ 80,000 ಉಗ್ರರ ಬಲದ ತಾಲಿಬಾನ್ ಮುಂದೆ ರಾಷ್ಟ್ರೀಯ ಸೇನೆ ಮಂಡಿ ಊರಿದೆ. ಇದನ್ನ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಯಾರು? 3 ಲಕ್ಷ ಸೈನಿಕರು, 3 ಲಕ್ಷ ಸೈನಿಕರ ತಂಡ ಇದನ್ನ ಒಂದು ಪ್ರಶ್ನೆ ಮಾಡ್ಕೋಬೇಕು. ಯಾಕಂತಂದ್ರೆ ಸ್ಟ್ರೆಂತ್ ನೋಡಿದಾಗ, ಫಿಸಿಕಲ್ ಸ್ಟ್ರೆಂತ್ ನೋಡಿದಾಗ ಅವರು 80,000 ಜನ, ನೀವು 3 ಲಕ್ಷ ಜನ, ಯಾಕೆ ನೀವು ಸೋತ್ರಿ ಅಥವಾ ಯಾಕೆ ನೀವು ಯಾವುದೇ ರೀತಿಯಾದಂತಹ ಹೋರಾಟ ಮಾಡದೆ ಮಂಡಿ ಊರಿದ್ರಿ? ಅಂದ್ರೆ ನೀವು ಆಲ್ರೆಡಿ ಗೊತ್ತಿತ್ತು ಇವ್ರಿಗೆ ಅಮೆರಿಕ ಸೇನೆ ವಾಪಸ್ ಹೋದ್ಮೇಲೆ ತಾಲಿಬಾನ್ ಮತ್ತೆ ಆಕ್ಟಿವ್ ಆಗುತ್ತೆ, ಅವ್ರು ಬರ್ತಾರೆ, ನಾವು ದೇಶವನ್ನ ಬಿಟ್ಟು ಅವ್ರ ಕೈಯಲ್ಲಿ ಕೊಡಬೇಕು ಅಂತ ಆಲ್ರೆಡಿ ನೀವು ರೆಡಿ ಆಗಿದ್ರ ಅಂತ ಹೇಳಿ ಪ್ರಶ್ನೆನ ಮಾಡ್ಕೋಬೇಕು. ಪ್ರತಿರೋಧ ತೋರದೆ ಯಾಕೆ ಶರಣಾದ್ರು? ಇವೆಲ್ಲವೂ ಕೂಡ ಪ್ರಶ್ನೆಗಳು ಕಾಡುತ್ತೆ. ಯಾರಿಗೆ ಕಾಡಬೇಕು ಅಂತಂದ್ರೆ ನಿಜವಾಗ್ಲಿ ಅಫ್ಘಾನಿಸ್ತಾನದ ಸೈನಿಕರಿಗೆ ಕಾಡಬೇಕಾಗತ್ತೆ. ಅಲ್ಲಿ ಜನಸಾಮಾನ್ಯರು ಕೂಡ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ. ಮುಂದಿನ ಲೈನ್ ಅನ್ನ ನೋಡೋಣ. ತಾಲಿಬಾನ್ ಚರಿತ್ರೆ ಬಗ್ಗೆ ತಿಳ್ಕೋಬೇಕಾಗತ್ತೆ. ತಾಲಿಬಾನ್ ಏನಿದು? ತಾಲಿಬಾನ್ ಅಂತಂದ್ರೆ ಪಶ್ತೋ ಭಾಷೆಯಲ್ಲಿ ತಾಲಿಬಾನ್ ಅಂದ್ರೆ ವಿದ್ಯಾರ್ಥಿಗಳು ಎಂಬ ಅರ್ಥವಿದೆ. ಏನಿದು ಪಶ್ತೋ ಭಾಷೆ? ಇದೊಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಕೂಡ ಆಗುತ್ತೆ ಅಫ್ಘಾನಿಸ್ತಾನದು. ಅಫ್ಘಾನಿಸ್ತಾನದಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳಿದೆ. ಅದರಲ್ಲಿ ಪಶ್ತೋ ಭಾಷೆ ಮಾತನಾಡುವಂತಹ ಜನರೇ ಜಾಸ್ತಿ ಇದ್ದಾರೆ. ಪಶ್ತೋ ಭಾಷೆಯಲ್ಲಿ ತಾಲಿಬಾನ್ ಅಂತಂದ್ರೆ ವಿದ್ಯಾರ್ಥಿಗಳು ಅಂತ ಹೇಳಿ ಒಂದು ಅರ್ಥ ಬರುತ್ತೆ. 1994ರಲ್ಲಿ ಕಂದಹಾರ್ ಬಳಿ ಈ ಸಂಘಟನೆ ಪ್ರವರ್ಧಮಾನಕ್ಕೆ ಬರುತ್ತೆ. ಪ್ರವರ್ಧಮಾನ ಅಂತಂದ್ರೆ ಒಂದು ಮುಖ್ಯ ಒಂದು ವಾಹಿನಿಗೆ ಬರುತ್ತೆ. ಯಾವುದು? ತಾಲಿಬಾನ್ ಅನ್ನುವಂಥ ಒಂದು ಉಗ್ರರ ಸಂಘಟನೆ 1994ರಲ್ಲಿ ಸೋವಿಯತ್ ಒಕ್ಕೂಟದ ವಾಪಸಾತಿ, ಆ ಬಳಿಕ ಸರ್ಕಾರದ ಪತನದ ನಂತರ ದೇಶವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ತಾಲಿಬಾನ್ ಅಂತರ್ ಯುದ್ಧ ಶುರು ಮಾಡುತ್ತೆ. ಯಾವ ರೀತಿ ಇವಾಗ ಅಮೆರಿಕ ಸೇನೆ ಹಿಂದಿರುಗುತ್ತೆ, ಅದೇ ರೀತಿ ಸೋವಿಯತ್ ಒಕ್ಕೂಟದ ವಾಪಸಾತಿ ಬಳಿಕ ಒಂದು ಅಂತರ್ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಫ್ಘಾನಿಸ್ತಾನದಲ್ಲಿ. ಆ ಅಂತರ್ ಯುದ್ಧದ ಮೂಲಕ ಒಂದು ತಾಲಿಬಾನ್ ಏನ್ ಮಾಡುತ್ತೆ, ಅಫ್ಘಾನಿಸ್ತಾನವನ್ನ ಒಂದು ಆಕ್ರಮಣ ಮಾಡ್ಕೊಳ್ಳೋಕೆ, ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಅಮೆರಿಕದ ಬೆಂಬಲದೊಂದಿಗೆ 1980ರಲ್ಲಿ ಸೋವಿಯತ್ ಪಡೆಗಳನ್ನು ಹಿಮ್ಮೆಟ್ಟಿಸಿದ್ದ ಮುಜಾಹಿದೀನ್ ಹೋರಾಟಗಾರರನ್ನ ಕೂಡ ಈ ಸಂಘಟನೆ ಸೆಳೆಯುತ್ತೆ. ಸೊ 1980ರಲ್ಲಿ ಸೋವಿಯತ್ ಪಡೆಗಳನ್ನು ಯಾರು ಹಿಮ್ಮೆಟ್ಟಿಸಿರ್ತಾರೆ ಅಂತಂದ್ರೆ ಮುಜಾಹಿದೀನ್ ಹೋರಾಟಗಾರರು ಹಿಮ್ಮೆಟ್ಟಿಸಿರ್ತಾರೆ. ಸೊ ಆ ಒಂದು ಮುಜಾಹಿದೀನ್ ಹೋರಾಟಗಾರರು ಕೂಡ ತಾಲಿಬಾನ್ ಸಂಘಟನೆಯ ಸೆಳೆತಕ್ಕೆ ಒಳಗಾಗ್ತಾರೆ, ತಾಲಿಬಾನಕ್ಕೆ ಕೂಡ ಸೇರ್ತಾರೆ. ಸೊ 2 ವರ್ಷಗಳ ಅಂತರದಲ್ಲಿ ದೇಶದ ಬಹುತೇಕ ಭಾಗಗಳ ಮೇಲೆ ತಾಲಿಬಾನ್ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸುತ್ತೆ. 1994ರ ನಂತರ ಇಸ್ಲಾಮಿಕ್ ಕಾನೂನಿನ ಕಠಿಣ ವ್ಯಾಖ್ಯಾನದೊಂದಿಗೆ, ಸೊ ಇಸ್ಲಾಮಿಕ್ ಕಾನೂನನ್ನು ಈ ಒಂದು ತಾಲಿಬಾನ್ ಉಗ್ರ ಸಂಘಟನೆ ಪಾಲಿಸುತ್ತೆ. 1996ರಲ್ಲಿ ಇಸ್ಲಾಮಿಕ್ ಎಮಿರೇಟ್ ಎಂಬುದಾಗಿ ಘೋಷಿಸಿಕೊಳ್ಳುತ್ತೆ. ತನ್ನದೇ ಕಾನೂನನ್ನು ಜಾರಿಗೆ ತರುತ್ತೆ. ಯಾವುದು? ತಾಲಿಬಾನ್.
ತಾಲಿಬಾನ್ ಶರಿಯಾ ಕಾನೂನಿನ ಕಠಿಣ ರೂಪವನ್ನು ಜಾರಿಗೊಳಿಸುತ್ತೆ. ಪ್ರಶ್ನೆ ಬರ್ಬೋದು, ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಯಾವ ಕಾನೂನನ್ನ ತಾಲಿಬಾನ್ ಜಾರಿಗೊಳಿಸುತ್ತೆ ಅಂತ ಕೇಳಿದ್ರೆ ಶರಿಯಾ ಕಾನೂನನ್ನು ಜಾರಿಗೊಳಿಸುತ್ತೆ. ಏನಿದು ಶರಿಯಾ ಕಾನೂನು? ಇದೊಂದು ಕಠಿಣ ಇಸ್ಲಾಮಿಕ್ ಕಾನೂನಾಗಿರುತ್ತೆ. ಮಹಿಳೆಯರು ಕೆಲಸ ಮಾಡುವುದನ್ನು ನಿಷೇಧ ಮಾಡುತ್ತೆ ಅಥವಾ ಅಧ್ಯಯನ ಮಾಡುವುದನ್ನು ಕೂಡ ನಿಷೇಧ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಮಹಿಳಾ ಸ್ವಾತಂತ್ರ್ಯ, ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಿಷೇಧ ಮಾಡುತ್ತೆ. ಅವರು ಒಬ್ಬಂಟಿಯಾಗಿ ಹೊರ ಬರುವಂತಿಲ್ಲ. ಸಾರ್ವಜನಿಕವಾಗಿ ಮರಣ ದಂಡನೆ ಮತ್ತು ಚಾಟಿ ಏಟಿನ ಶಿಕ್ಷೆ ನೀಡೋದು ಸಾಮಾನ್ಯವಾಗಿರುತ್ತೆ. ಸಾರ್ವಜನಿಕವಾಗಿ ಮರಣ ದಂಡನೆಯನ್ನು ಕೂಡ ಘೋಷಣೆ ಮಾಡ್ತಾರೆ ಮತ್ತು ಚಾಟಿ ಏಟಿನ ಶಿಕ್ಷೆಯನ್ನು ನೀಡುವುದು ಕೂಡ ಸಾಮಾನ್ಯವಾಗುತ್ತೆ. ಅಫ್ಘಾನಿಸ್ತಾನಕ್ಕೆ ನೈಜ ಇಸ್ಲಾಮಿಕ್ ವ್ಯವಸ್ಥೆಯನ್ನು ಕಲ್ಪಿಸಲು ಬಯಸಿದ್ದಾಗಿ, ಅಫ್ಘಾನಿಸ್ತಾನಕ್ಕೆ ಒಂದು ನೈಜವಾದಂತಹ ಇಸ್ಲಾಮಿಕ್ ವ್ಯವಸ್ಥೆಯನ್ನು ಕಲ್ಪಿಸಲು ಬಯಸಿದ್ದಾಗಿ 2021ರ ಆರಂಭದಲ್ಲಿ ತಾಲಿಬಾನ್ ಹೇಳುತ್ತೆ, ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡುತ್ತೆ. ನಾವು ಅಫ್ಘಾನಿಸ್ತಾನಕ್ಕೆ ಒಂದು ನೈಜ ಇಸ್ಲಾಮಿಕ್ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ಹೇಳಿ 2021ರ ಸ್ಟಾರ್ಟಿಂಗ್ ಅಲ್ಲಿ ಹೇಳುತ್ತೆ. ಸೊ ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲ. ಏನಿದು ಅಂತಾರಾಷ್ಟ್ರೀಯ ಮಾನ್ಯತೆ ಅಂತಂದ್ರೆ, ನೆರೆಯ ಪಾಕಿಸ್ತಾನ್, ಚೀನಾ ಸೇರಿದಂತೆ 3-4 ದೇಶಗಳು ಮಾತ್ರ ಈ ಹಿಂದೆ ಅಧಿಕಾರದಲ್ಲಿ ಇದ್ದಂತಹ ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆ ನೀಡಿದ್ವು. ಸೊ ಇವತ್ತು ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿದ್ದು ಕೂಡ ಒಂದು ಜಾಗತಿಕವಾಗಿ ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆ ನೀಡಿದ್ದು ಕೇವಲ ಪಾಕಿಸ್ತಾನ್ ಮತ್ತು ಚೀನಾ ಮಾತ್ರ. ಅದು ಸೇರಿದಂತೆ 3-4 ಸಣ್ಣ ಪುಟ್ಟ ದೇಶಗಳು ಒಂದು ಮಾನ್ಯತೆ ನೀಡಿದ್ವು. ಆದರೆ ಭಾರತ ಸೇರಿದಂತೆ ಯಾವುದೇ ರೀತಿಯಾದಂತಹ ಜಾಗತಿಕ ದೊಡ್ಡ ರಾಷ್ಟ್ರಗಳು ಒಂದು ಮಾನ್ಯತೆಯನ್ನು ನೀಡಿರಲಿಲ್ಲ ಯಾವುದಕ್ಕೆ, ತಾಲಿಬಾನ್ ಸರ್ಕಾರಕ್ಕೆ ಈ ಹಿಂದೆ. ಡ್ರಗ್ಸ್ ಕಾಳದಂಧೆಯಲ್ಲಿ ತೊಡಗಿಸಿಕೊಂಡಂತಹ ತಾಲಿಬಾನ್, ಅಂದರೆ ಒಂದು ಡ್ರಗ್ಸ್ ಸ್ಮಗ್ಲಿಂಗ್ ಅಲ್ಲಿ ತೊಡಗಿಸಿಕೊಂಡಂತಹ ತಾಲಿಬಾನ್ ಅದರಿಂದಲೇ ದೊಡ್ಡ ವರಮಾನವನ್ನು ಗಳಿಸ್ತಾ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಬರುತ್ತೆ, ಈ ಒಂದು ಉಗ್ರರಿಗೆ ಬಂದೂಕುಗಳು ಎಲ್ಲಿಂದ ಬರುತ್ತೆ ಅಥವಾ ಊಟಕ್ಕೆ ಹಣ ಎಲ್ಲಿಂದ ಬರುತ್ತೆ, ಏನು ಮಾಡ್ತಾರೆ ಅವರು, ಸೋರ್ಸ್ ಆಫ್ ಇನ್ಕಮ್ ಏನು ಅಂತಂದ್ರೆ, ಈ ರೀತಿಯಾದಂತಹ ಒಂದು ಸ್ಮಗ್ಲಿಂಗ್ ಅಲ್ಲಿ ಡ್ರಗ್ಸ್ ಕಾಳದಂಧೆಯಲ್ಲಿ ತೊಡಗಿಸಿಕೊಂಡಂತಹ ತಾಲಿಬಾನ್ ಅದರಿಂದಲೇ ದೊಡ್ಡ ವರಮಾನವನ್ನು ಗಳಿಸ್ತಾ ಇದೆ. ಅದೇ ಈ ಸಂಘಟನೆಯ ಹಣಕಾಸಿನ ಮುಖ್ಯ ಮೂಲವಾಗಿದೆ ಎಂದು ಅಫ್ಘಾನ್ ವ್ಯವಹಾರಗಳ ತಜ್ಞರ ನೀಡುವ ಮಾಹಿತಿ ಇದು. ಗಣಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೂಡ ತಾಲಿಬಾನ್ಗೆ ಅಪಾರ ಪ್ರಮಾಣದ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಗಣಿ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ಕೂಡ ತಾಲಿಬಾನ್ಗೆ ಒಂದು ಅಪಾರ ಪ್ರಮಾಣದ ಹಣ ಹರಿದು ಬರ್ತಾ ಇದೆ ಅಂತ ಹೇಳಿ ಈ ಸಂಗತಿ ಬಹಿರಂಗವಾಗುತ್ತೆ. ಸೊ ಪ್ರಮುಖ ತಾಲಿಬಾನ್ ನಾಯಕರ ಮಾಹಿತಿನ ತಿಳ್ಕೊಬೇಕಾಗುತ್ತೆ. ಯಾರಿದ್ದಾರೆ ಪ್ರಮುಖ ತಾಲಿಬಾನ್ ನಾಯಕರು ಅಂತಂದ್ರೆ, ಹೈಬತ್ ಉಲ್ಲಾ ಅಖುಂಜಾದ. ಇವನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹೈಬತ್ ಉಲ್ಲಾ ಅಖುಂಜಾದ ಈಗ ತಾಲಿಬಾನ್ ಪರಮೋಚ್ಚ ನಾಯಕ, ಉಗ್ರ ಸಂಘಟನೆಯ ಅತ್ಯುನ್ನತ ಸ್ಥಾನಕ್ಕೆ ಏರಿದಂತಹ 3ನೇ ವ್ಯಕ್ತಿ ಆಗ್ತಾನೆ. 2016ರಲ್ಲಿ ಈತ ಈ ಸ್ಥಾನಕ್ಕೆ ಬರ್ತಾನೆ. ಸೊ ಎಲ್ಲವನ್ನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ, ಬಿಕಾಸ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಅನ್ನು ಮೆನ್ಷನ್ ಮಾಡಿದಾಗ ಒಂದು ಸ್ಟ್ಯಾಟಿಕ್ ಎಸ್ಸೆಗೆ ಒಂದು ವೇಟೇಜ್ ಬರುತ್ತೆ, ಯಾವುದೇ ರೀತಿಯಾದಂತಹ ಊಹೆಗಳನ್ನು ಬರೆಯೋಕ್ಕಾಗಲ್ಲ. ಎರಡನೇದಾಗಿ ಅಬ್ದುಲ್ ಗನಿ ಬರ್ದರ್, ಈತ ಉಪನಾಯಕನಾಗಿದ್ದಾನೆ, ತಾಲಿಬಾನ್ ಸರ್ಕಾರದ ಮುಂದಾಳಾಗಿದ್ದಾನೆ, ತಾಲಿಬಾನ್ ಸಹ ಸಂಸ್ಥಾಪಕರಲ್ಲಿ ಕೂಡ ಈತನು ಒಬ್ಬ. ಇನ್ನು ಶೇರ್ ಮೊಹಮ್ಮದ್ ಅಬ್ಬಾಸ್, ಅಫ್ಘಾನಿಸ್ತಾನದಲ್ಲಿ ಈ ಹಿಂದೆ ತಾಲಿಬಾನ್ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಈತ ವಿದೇಶಾಂಗ ಮಂತ್ರಿಯಾಗಿದ್ದ. ಸೊ ಇಂಗ್ಲಿಷ್ ಮಾತನಾಡಬಲ್ಲ ಏಕೈಕ ತಾಲಿಬಾನ್ ಉಗ್ರ ಇವನಾಗಿರ್ತಾನೆ ಶೇರ್ ಮೊಹಮ್ಮದ್ ಅಬ್ಬಾಸ್. ನೆನ್ಪಿಟ್ಕೊಳ್ಳಿ, ಉಳಿದವರಿಗೆ ಯಾವುದೇ ರೀತಿಯಾದಂಥ ಇಂಗ್ಲಿಷ್ ಬರೋದಿಲ್ಲ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್. ಸೊ ಇನ್ನುಳಿದ ಪ್ರಮುಖ ನಾಯಕರು ಯಾರ್ಯಾರು ಅಂತಂದ್ರೆ, ಜಬೀಹುಲ್ಲಾ ಮುಜಾಹಿದ್, ಅಬ್ದುಲ್ ಹಕೀಂ ಹಕ್ಕಾನಿ, ಮೊಹಮ್ಮದ್ ಯಾಕೂಬ್, ಇವರೆಲ್ಲ ಪ್ರಮುಖ ನಾಯಕರಾಗಿರ್ತಾರೆ ತಾಲಿಬಾನ್ನ ಒಂದು ಸಂಘಟನೆದು. ಸೊ ಮುಂದಿನ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡಿ. ತಾಲಿಬಾನ್ ಆಡಳಿತದಲ್ಲಿ ನಲುಗಿದ್ದಂತಹ ಅಫ್ಘಾನಿಸ್ತಾನದ ಮರು ನಿರ್ಮಾಣಕ್ಕೆ ಇಡೀ ವಿಶ್ವವೇ 20 ವರ್ಷ ಶ್ರಮಿಸಿದೆ. ಸೊ ಕೇವಲ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ ಜೊತೆಗೆ ಭಾರತ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳು ಅಫ್ಘಾನಿಸ್ತಾನದಲ್ಲಿ ಹೂಡಿಕೆ ಮಾಡಿದ್ವು. ಅಫ್ಘಾನಿಸ್ತಾನದ ಮರು ನಿರ್ಮಾಣಕ್ಕೆ ತಮ್ಮನ್ನೊಂದು ಟೊಂಕವನ್ನು ಕಟ್ಟಿ ಸಾಥನ್ನು ಕೊಟ್ಟಿದ್ರು. ಆ 20 ವರ್ಷದ ಶ್ರಮ ವ್ಯರ್ಥವಾಗಲು ಅಂತಾರಾಷ್ಟ್ರೀಯ ಸಮುದಾಯ ಅವಕಾಶ ಮಾಡಿಕೊಡಬಾರದು ಅಂತ ಹೇಳಿ ಸೊ ಹಲವಾರು ಜನರ ಅಭಿಪ್ರಾಯ ಆಗುತ್ತೆ. ಸೊ ಹಲವಾರು ಬೇರೆ ಬೇರೆ ದೇಶಗಳಲ್ಲಿ, ಇವತ್ತು ಬ್ರಿಟನ್ನಲ್ಲಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಸೊ ಅಫ್ಘಾನಿಸ್ತಾನಕ್ಕೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜಾಗತಿಕವಾಗಿ ನಾವು ಅಫ್ಘಾನಿಸ್ತಾನ ಕಾಪಾಡ್ಕೋಬೇಕು, ಉಗ್ರರ ಕೈಯಲ್ಲಿ ಕೊಡಬಾರ್ದು ಅಂತ ಹೇಳಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧವನ್ನು ನೋಡೋಣ. ಏನೇನು ಸಂಬಂಧ ಇರುತ್ತೆ ಭಾರತದ್ದು ಅಂತಂದ್ರೆ, ಅಫ್ಘಾನಿಸ್ತಾನದ ಮರು ನಿರ್ಮಾಣದಲ್ಲಿ ಭಾರತ ಕೂಡ ತೊಡಗಿಸಿಕೊಂಡಿದ್ದು ಮೂಲಸೌಕರ್ಯ ಅಭಿವೃದ್ಧಿ, ಸಂಸತ್ ಭವನ ನಿರ್ಮಾಣ, ಕೌಶಲ ಅಭಿವೃದ್ಧಿ ಮತ್ತಿತರ ಚಟುವಟಿಕೆಗಳಲ್ಲಿ ಭಾರಿ ಹಣವನ್ನು ತೊಡಗಿಸಿದೆ. ಸೊ ಆಲ್ರೆಡಿ ಅಫ್ಘಾನಿಸ್ತಾನದಲ್ಲಿ ಒಂದು ಇಂಡಿಯಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ, ಒಂದು ಬೇಸಿಕ್ ಫೆಸಿಲಿಟಿಯನ್ನು ಕೊಡೋಕೆ ಮಾಡಿದೆ, ಸಂಸತ್ ಭವನದ ನಿರ್ಮಾಣಕ್ಕೆ ರೊಕ್ಕವನ್ನು ಕೊಟ್ಟಿದೆ, ಹಣವನ್ನು ಕೊಟ್ಟಿದೆ, ಕೌಶಲಾಭಿವೃದ್ಧಿ ಒಂದು ಸ್ಕಿಲ್ಗೆ ಕೊಟ್ಟಿದೆ ದುಡ್ಡನ್ನು, ಹಾಗೆ ಹಲವಾರು ಒಂದು ವಿಶ್ವವಿದ್ಯಾಲಯಗಳನ್ನು ಅಫ್ಘಾನಿಸ್ತಾನದಲ್ಲಿ ನಡೆಸ್ತಾ ಇದೆ. ಸೊ ಆದರೆ ಇದರ ಹೂಡಿಕೆಯಲ್ಲಿ ಸ್ವಹಿತಾಸಕ್ತಿ ಕೂಡ ಇದೆ.
ಭಾರತದೊಂದಿಗೆ ಪರ್ಷಿಯಾ ಹಾಗೂ ಸೆಂಟ್ರಲ್ ಏಷ್ಯಾದ ಸಂಪರ್ಕ ಸೇತು ಎನಿಸಿರುವ ಅಫ್ಘಾನಿಸ್ತಾನ್ ಸಾವಿರಾರು ವರ್ಷಗಳಿಂದ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಸೊ ನೆನ್ಪಿಟ್ಕೋಬೇಕಾಗತ್ತೆ, ಯಾಕೆ ಇಷ್ಟೊಂದು ಹಣವನ್ನು ನಾವು ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಸೆಲ್ಫಿಶ್ನೆಸ್ ಅಂದ್ರೆ ನಮ್ಮ ಒಂದು ಸ್ವಹಿತಾಸಕ್ತಿ ಕೂಡ ಇರುತ್ತೆ. ಭಾರತದೊಂದಿಗೆ ಪರ್ಷಿಯಾ ಮತ್ತು ಸೆಂಟ್ರಲ್ ಏಷ್ಯಾದ ಸಂಪರ್ಕ ಸೇತು ಒಂದು ಕನೆಕ್ಷನ್ ಅನಿಸಿದಂತಹ ಅಫ್ಘಾನಿಸ್ತಾನ್ ಸಾವಿರಾರು ವರ್ಷಗಳಿಂದ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಇನ್ನು ತಾಲಿಬಾನ್ ಆಡಳಿತ ಮತ್ತೆ ಮರುಸ್ಥಾಪನೆ ಆಗಿದ್ದರಿಂದ ಭಾರತ ಈಗ ಭದ್ರತೆ ಸೇರಿದಂತೆ ಎಲ್ಲ ವಿಷಯಗಳಲ್ಲೂ ಕೂಡ ಜಾಗ್ರತೆ ವಹಿಸಬೇಕಾಗಿದೆ. ಸೊ ಆಲ್ರೆಡಿ ಹಲವಾರು ನಾವು ರಾಜತಾಂತ್ರಿಕರನ್ನ ನಾಗರಿಕರನ್ನ ಒಂದು ವಿಮಾನಗಳ ಮುಖಾಂತರ ತಾಲಿಬಾನಿಂದ ಅಫ್ಘಾನಿಸ್ತಾನದಿಂದ ತೆರವು ಮಾಡಿದ್ದೇವೆ. ಸೊ ಆಲ್ರೆಡಿ ಒಂದು 2-3 ಫ್ಲೈಟ್ಗಳು ಆಲ್ರೆಡಿ ಬಂದಿದೆ. ಸುಮಾರು ಬೇರೆ ಬೇರೆ ದೇಶಗಳು ಕೂಡ, ಕೇವಲ ಭಾರತ ಮಾತ್ರ ಅಲ್ಲ, ರಷ್ಯಾ ಆಗಿರ್ಬೋದು, ನೆದರ್ಲ್ಯಾಂಡ್ ಆಗಿರ್ಬೋದು, ಸ್ಕಾಟ್ಲೆಂಡ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ತಮ್ಮ ನಾಗರಿಕರನ್ನ ರಾಜತಾಂತ್ರಿಕರನ್ನ ಒಂದು ವಿಮಾನಗಳ ಮುಖಾಂತರ ತಮ್ಮ ದೇಶಕ್ಕೆ ವಾಪಸ್ ಕರೆಸ್ಕೋತಾ ಇದ್ದಾರೆ. ಭಾರತದ ಹೂಡಿಕೆಯ ಭವಿಷ್ಯದ ಕುರಿತು ಸ್ಪಷ್ಟತೆ ಇಲ್ಲ, ಮುಂದೆ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಫ್ಘಾನಿಸ್ತಾನದಲ್ಲಿ ಏನೇ ಸಂಭವಿಸಿದರೂ ಕೂಡ ಅದರ ಪರಿಣಾಮ ನೇರವಾಗಿ ನಮ್ಮ ಮೇಲೂ ಕೂಡ ಆಗುತ್ತದೆ ಅನ್ನೋದು ನಾವು ಅದನ್ನ ಅಲ್ಲಗಳೆಯೋಕ್ಕಾಗಲ್ಲ, ಅಂದ್ರೆ ನಂಬೇಕಾಗತ್ತೆ. ಅಫ್ಘಾನಿಸ್ತಾನದಲ್ಲಿ ಏನೇ ತೊಂದರೆ ಆದರೂ ಕೂಡ ಅದನ್ನ ಪರೋಕ್ಷವಾಗಿ ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಏನೇ ಇರಲು ಕೂಡ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದು ನಮ್ಮ ಮೇಲೂ ಕೂಡ ಪರಿಣಾಮ ಬೀರಬಹುದು. ತಾಲಿಬಾನ್ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡ ನಂತರ ಆದಂತಹ ಬೆಳವಣಿಗೆಗಳೇನೇನು? ಸೊ ಇವಾಗ ಏನು ವಶಪಡಿಸ್ಕೊಂತು 2021ರಲ್ಲಿ, ಸೊ ಏನೇನು ಬೆಳವಣಿಗೆಗಳಾಗ್ತಾ ಇದೆ? ನೀವು ನ್ಯೂಸ್ ಪೇಪರನ್ನು ನೋಡ್ತಾ ಇದ್ರೆ ದಿನ ಒಂದೊಂದು ನ್ಯೂಸ್ ಇದ್ದೇ ಇರುತ್ತೆ, ಏನಾದರೂ ಒಂದು ಬೆಳವಣಿಗೆಗಳು ಆಗ್ತಾ ಇರುತ್ತೆ. ಅಫ್ಘಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಗನಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ. ದೇಶದ ಮುಖ್ಯಸ್ಥನೇ ದೇಶ ಬಿಟ್ಟು ಪರಾರಿ ಆದಮೇಲೆ ಸಾಮಾನ್ಯ ಜನ ಏನು ಮಾಡ್ತಾರೆ? ಪ್ರಶ್ನೆ ಹಾಕೋಬೇಕಾಗತ್ತೆ. ಯಾಕಂತಂದ್ರೆ ಆ ದೇಶದ ಅಧ್ಯಕ್ಷ ಸುಮ್ಮನೆ ಪರಾರಿಯಾಗಿಲ್ಲ. ಪರಾರಿ ಆಗುವಾಗ ಒಂದು ಹೆಲಿಕಾಪ್ಟರ್ನಲ್ಲಿ ಮತ್ತು 4 ಕಾರುಗಳು ಹಣವನ್ನ ತಗೊಂಡು ಪರಾರಿಯಾಗಿದ್ದಾರೆ. ಹೋಗಿ ಯುಎಇಯಲ್ಲಿ ಒಂದು ನೆಲೆಸಿದ್ದಾರೆ. ಅವ್ರು ಪರಾರಿ ಆದ್ರು. ಬಟ್ ಸಾಮಾನ್ಯ ಜನ ಹೇಗೆ ಪರಾರಿ ಆಗಬೇಕು? ಅವ್ರ ಹತ್ರ ಒಂದು ಹೆಲಿಕಾಪ್ಟರ್ ಇತ್ತು. ಯಾವ ರೀತಿ ಭ್ರಷ್ಟತೆಯಲ್ಲಿ ಕಾಡ್ತಾ ಇದೆ ಅಂತ ಹೇಳಿ ಇದ್ರ ಮುಖಾಂತರನೇ ನಾವು ತಿಳ್ಕೊಬಹುದಾಗುತ್ತೆ. ದೇಶದ ಅಧ್ಯಕ್ಷ ಒಂದು ಹೆಲಿಕಾಪ್ಟರ್ನಲ್ಲಿ ಪರಾರಿ ಆಗ್ತಾನೆ, ಒಂದು ಸ್ವಂತ ಹೆಲಿಕಾಪ್ಟರ್ನಲ್ಲಿ ಅಂತಂದ್ರೆ ಸೊ ಪ್ರಶ್ನೆ ಮಾಡ್ಕೋಬೇಕು. ಭ್ರಷ್ಟಾಚಾರ ಅನ್ನೋದು ಕೂಡ ಅಲ್ಲಿ ಕಾರಣ ಆಗ್ತಾ ಇದೆ. ಅಧಿಕಾರಿಗಳ ನಡುವೆ ಒಂದು ಭ್ರಷ್ಟಾಚಾರ ಇದೆ, ರಾಜಕೀಯದಲ್ಲಿ ಒಂದು ಭ್ರಷ್ಟಾಚಾರ ಇದೆ. ಸೊ ಆ ಭ್ರಷ್ಟಾಚಾರನೇ ಅಲ್ಲಿಯ ಒಂದು ಒಗ್ಗಟ್ಟಿಗೆ ತೊಂದರೆ ಆಗಿರ್ಬೋದು, ಅಥವಾ ಒಂದು ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಂದು ವಿರೋಧ ಪಕ್ಷ ಅಂತ ಇರುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದೆ ಇರಬಹುದು. ಸೊ ಇವೆಲ್ಲವೂ ಕೂಡ ಪ್ರಶ್ನೆಗಳು ಕಾಡುತ್ತೆ. ಯುಎಇನಲ್ಲಿ ಗನಿ ಅವರಿಗೆ ವಾಸ್ತವ್ಯವನ್ನು ಕೊಡಲಾಗಿದೆ. ಯಾರು ಹೋದ್ರೂ ಕೂಡ ಯುಎಇಲಿ ವಾಸ್ತವ್ಯವನ್ನು ಕೊಡ್ತಾರೆ. ಬಿಕಾಸ್ ಅವ್ರಿಗೇನು ಬೇಕು? ದುಡ್ಡು ಬೇಕು. ಸೊ ಕೊಡ್ತಾರೆ. ಪರಿಸ್ಥಿತಿಯನ್ನು ಎದುರಿಸಲು ಅವರಿಗೆ ಅಡ್ಡಿಯಾಗಿದ್ದು ಮಿತಿ ಮೀರಿದ ಭ್ರಷ್ಟಾಚಾರ. ಇಲ್ಲೇ ಬರುತ್ತೆ ಪಾಯಿಂಟ್ ಅನ್ನ. ಯಾಕೆ ಇವತ್ತು ಗನಿ ಕಂಟ್ರೋಲ್ 3 ಲಕ್ಷ ಸೈನಿಕರನ್ನ ಇಟ್ಕೊಂಡು ಅವರು ಯಾಕೆ ಒಂದು ದೇಶವನ್ನು ಕಾಪಾಡ್ಕೊಳ್ಳಿಲ್ಲ? ಆ 3 ಲಕ್ಷ ಸೈನಿಕರನ್ನೂ ಬಿಟ್ಟರು, ದೇಶವನ್ನೂ ಬಿಟ್ಟರು, ದುಡ್ಡನ್ನು ತಗೊಂಡು ಬೇರೆ ದೇಶಕ್ಕೆ ಪರಾರಿ ಆದ್ರು. ಹಾಗಾದ್ರೆ ಅಲ್ಲಿ ಭ್ರಷ್ಟಾಚಾರನೇ ಕಾಣ್ತಾ ಇದೆ. ಮತ್ತೆ ದೇಶದ ಮೇಲೆ ಅಭಿಮಾನ ಇಲ್ಲ. ಯಾಕಂತಂದ್ರೆ ನಾವು ಹುಟ್ಟಿದ ನೆಲದ ಮೇಲೆ ನಮಗೆ ಮೊದಲು ಅಭಿಮಾನ ಇರಬೇಕಾಗುತ್ತೆ. ಆ ಅಭಿಮಾನವೇ ನಮಗೆ ಇಲ್ಲ ಅಂದಮೇಲೆ ಸೊ ಯಾವ ಹಣ ಇದ್ದರೆ ಸಾಕು, ಎಲ್ಲಾದ್ರೂ ಹೋಗಿ ಬದುಕಬಹುದು ಅನ್ನುವಂತಹ ಒಂದು ಮನೋಭಾವನೆ ಅವರಲ್ಲಿದೆ. ಅಫ್ಘಾನಿಸ್ತಾನ್ ಕೈವಶ ಮಾಡಿಕೊಂಡಿರುವ ತಾಲಿಬಾನ್ನಲ್ಲಿ ಸರ್ಕಾರ ರಚನೆ ಮುಂದಾಗಿದೆ. ಸೊ ಇವಾಗ ಪ್ರೆಸೆಂಟ್ ಕಾಬೂಲನ್ನು ಕೂಡ ವಶಪಡಿಸ್ಕೊಂಡ ಮೇಲೆ ಒಂದು ತಾಲಿಬಾನ್ ಏನು ಮಾಡ್ತಾ ಇದೆ? ಸರ್ಕಾರವನ್ನು ರಚನೆ ಮಾಡೋಕೆ, ಒಂದು ಗವರ್ನಮೆಂಟ್ ಅನ್ನು ಫಾರ್ಮ್ ಮಾಡೋಕೆ ಮುಂದಾಗಿದೆ. ಇನ್ನು ಪಶ್ಚಿಮದ ದೇಶಗಳು ತಮ್ಮ ನಾಗರಿಕರನ್ನ ರಾಜತಾಂತ್ರಿಕರನ್ನ ತೆರವುಗೊಳಿಸ್ತಾ ಇದೆ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು, ವಿಮಾನಗಳ ಮೂಲಕ ತೆರವುಗೊಳಿಸ್ತಾ ಇದೆ. ಈ ನಡುವೆ ತಾಲಿಬಾನ್ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಹಲವಾರು ಜನ ಎಸ್ಪೆಷಲಿ ಯುವಕರು ಮತ್ತು ಯುವತಿಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಯಾಕಂತಂದ್ರೆ 20 ವರ್ಷದ ಹಿಂದೆ ಅವರು ನೋಡಿರಲಿಲ್ಲ ತಾಲಿಬಾನ್ನ ಒಂದು ಆಡಳಿತವನ್ನು. ಅವರು ಹುಟ್ಟಿದ್ದು 20 ವರ್ಷದ ಹಿಂದೆ ಹುಟ್ಟಿದ್ರು, ಅಂದ್ರೆ ತಾಲಿಬಾನ್ ಆಡಳಿತ ಕೊನೆಗೊಂಡ ನಂತರ ಹುಟ್ಟಿದ್ರು. ಸೊ ಅವ್ರೇನ್ ಮಾಡಿದ್ದಾರೆ? ಪ್ರಜಾಪ್ರಭುತ್ವದ ಒಂದು ಸಭೆಯನ್ನ ಸವದಿದ್ದಾರೆ. ಸೊ ಆ ಒಂದು ಪ್ರಜಾಪ್ರಭುತ್ವವನ್ನು ಸವದ ಮೇಲೆ ಇವಾಗ ಸಡನ್ ಆಗಿ ಒಂದು ಉಗ್ರರ ದಾಳಿಯಾಗಿದೆ. ಒಂದು ತಾಲಿಬಾನ್ಗಳ ನಡುವೆ ಅವರು ಸಿಕ್ಕಾಕೋಬೇಕು ಅಂದಾಗ ಅವರಿಗೆ ಅದು ಆಗೋದಿಲ್ಲ. ಬಿಕಾಸ್ ಅವರು ಒಳ್ಳೆಯ ಒಂದು ಗವರ್ನಮೆಂಟ್ ಅನ್ನ ನೋಡಿದ್ದಾರೆ, ಅಥವಾ ಒಳ್ಳೆಯ ಜೀವನವನ್ನ ಕಂಡಿದ್ದಾರೆ. ಮತ್ತೆ ಕತ್ತಲೆಗೆ ಹೋಗಬೇಕು ಅಂತಂದ್ರೆ ಯಾರು ಕೂಡ ಸಹಿಸೋದಿಲ್ಲ. ಸೊ ಆ ಕಾರಣಕ್ಕಾಗಿ ಯುವತಿಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾಜಧಾನಿ ಕಾಬೂಲಿಂದ 150 ಕಿಲೋಮೀಟರ್ ಪೂರ್ವಕ್ಕಿರುವಂತಹ ಜಲಾಲಾಬಾದ್ನಲ್ಲಿ ನಡೆದ ಪ್ರತಿಭಟನೆಯನ್ನು ತಾಲಿಬಾನ್ ಹತ್ತಿಕ್ಕಿದೆ. ತಾಲಿಬಾನ್ ಹೋರಾಟಗಾರರು ಹಾರಿಸಿದ ಗುಂಡಿಗೆ ಹಲವಾರು ಜನ ಬಲಿಯಾಗಿದ್ದಾರೆ. ಸೊ ಮುಂದಿನ ಪ್ಯಾರಾಗ್ರಾಫ್ ಅನ್ನು ನೋಡಿ. ತಾಲಿಬಾನ್ ಉಗ್ರರಿಂದ ತಪ್ಪಿಸಿಕೊಂಡು ಬರುತ್ತಿರುವಂತಹ ಅಫ್ಘಾನಿಸ್ತಾನ್ ನಿರಾಶ್ರಿತರು. ತಾಲಿಬಾನ್ ಉಗ್ರರಿಂದ ಹಲವಾರು ಜನ ದೇಶವನ್ನು ಖಾಲಿ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದಿಂದ ಒಂದು ನಿರಾಶ್ರಿತರು ಆಗ್ತಾ ಇದ್ದಾರೆ. ನಿರಾಶ್ರಿತರು ತಮ್ಮ ನೆಲಕ್ಕೆ ಕಾಲಿರಿಸದಂತೆ ಟರ್ಕಿ ಏನು ಮಾಡಿದೆ? ತನ್ನ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಿದೆ. ಬಿಕಾಸ್ ಟರ್ಕಿಯಲ್ಲಿ ಆಲ್ರೆಡಿ ಕೋವಿಡ್ ಕೂಡ ತುಂಬಾ ಒಂದು ಸಿವಿಯರ್ ಕಂಡೀಷನ್ ಅಲ್ಲಿ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಬೇರೆ ದೇಶದ ನಿರಾಶ್ರಿತರು ನಮ್ಮ ದೇಶಕ್ಕೆ ಬಂದ್ರೆ ಇನ್ನೂ ಕೂಡ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ ಅಂತ ಹೇಳಿ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸಿದೆ. ಟರ್ಕಿಯಲ್ಲಿ ಈಗಾಗಲೇ 4 ಲಕ್ಷ ಅಫ್ಘಾನ್ ಮತ್ತು 36 ಲಕ್ಷ
ಸಿರಿಯಾ ನಿರಾಶ್ರಿತರು ಆಶ್ರಯವನ್ನು ಕೊಡಲಾಗಿದೆ. ಟರ್ಕಿಯಲ್ಲಿ ಈಗಾಗಲೇ 4 ಲಕ್ಷ ಅಫ್ಘಾನ್ ನಿರಾಶ್ರಿತರಿದ್ದಾರೆ ಮತ್ತು 36 ಲಕ್ಷ ಜನ ಒಂದು ಸಿರಿಯಾದ ನಿರಾಶ್ರಿತರು ಇದ್ದಾರೆ. ಹೀಗಾಗಿ ನಿರಾಶ್ರಿತರ ವಿರುದ್ಧ ದೇಶದಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಸೊ ಇದು ಸರ್ವೇ ಸಾಮಾನ್ಯ. ಬಿಕಾಸ್ ಈಗ ಭಾರತದಲ್ಲಿ ನಾವು ಅಫ್ಘಾನಿಸ್ತಾನದಿಂದ ಅಥವಾ ಬಾಂಗ್ಲಾದೇಶದಿಂದ ನಿರಾಶ್ರಿತರಿಗೆ ಜಾಗ ಕೊಟ್ಟರೆ, ನಮ್ಮ ಬೆಂಗಳೂರಿನಲ್ಲಿ ಜಾಗ ಕೊಡ್ತೀವಿ ಅಂದಾಗ ಸೊ ಆ ಬೆಂಗಳೂರಿನಲ್ಲಿರುವಂಥ ಜನ ಏನು ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಅಪೋಸ್ ಮಾಡ್ತಾರೆ. ಬಿಕಾಸ್ ನಮಗೆ ಇಲ್ಲಿ ಜಾಗ ಇಲ್ಲ ಅಥವಾ ನಮಗೆ ಒಂದು ಸೆಕ್ಯೂರ್ ಇಲ್ಲ ಅಂಥದ್ರಲ್ಲಿ ಬೇರೆ ದೇಶದವ್ರು ಬಂದು ಇಲ್ಲಾಕೆ, ಇದು ನಮ್ಮನೆಲ್ಲ ನಮ್ಮ ಜಲ ಅನ್ನೋಂಥ ಒಂದು ಮನೋಭಾವನೆ ಬರುತ್ತೆ. ಸೊ ಸರ್ವೇ ಸಾಮಾನ್ಯ ಟರ್ಕಿಯವರಿಗೂ ಕೂಡ ಅದು ಬಂದಿದೆ. ಸೊ ಆ ಕಾರಣಕ್ಕಾಗಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಫ್ಘಾನಿಸ್ತಾನದಿಂದ ತಪ್ಪಿಸಿಕೊಳ್ಳಲು ಅಫ್ಘಾನ್ ನಾಗರಿಕರು ಮಾನವ ಕಳ್ಳ ಸಾಗಣೆದಾರರ ಮೊರೆ ಹೋಗ್ತಾ ಇದ್ದಾರೆ. ಸೊ ಒಂದು ಸ್ಮಗ್ಲಿಂಗ್ ಮುಖಾಂತರ, ಹ್ಯೂಮನ್ ಟ್ರಾಫಿಕಿಂಗ್ ಮುಖಾಂತರ ಸೊ ಅವರು ನಮ್ಮ ದೇಶವನ್ನು ಬಿಟ್ಟು ನಮ್ಮನ್ನು ಬೇರೆ ಕಡೆ ಕಳಿಸ್ಕೊಡಿ ಅಂತ ಹೇಳಿ ಅವರ ಮೊರೆಯನ್ನು ಹೋಗ್ತಾ ಇದ್ದಾರೆ. ಕಾಬೂಲಿಂದ ಹೊರಟು ನಿಂತಿದ್ದ ಭಾರತೀಯ ರಾಯಭಾರ ಕಚೇರಿಯ ಸಿಬ್ಬಂದಿ ಮತ್ತು ನಾಗರಿಕರಿಗೆ ತಾಲಿಬಾನ್ ಪಡೆಯೇ ಬೆಂಗಾವಲಾಗಿ ಅಂದರೆ ಒಂದು ಹಿಂದ್ಗಡೆ ಬಂದು ಅವರೇ ಫ್ಲೈಟನ್ನು ಹತ್ತಿಸಿ ಟಾಟಾ ಮಾಡಿದಾರಂತೆ. ಬೆಂಗಾವಲಾಗಿ ನಿಂತಿದ್ದು ಅಚ್ಚರಿ ಮತ್ತು ಆತಂಕಕ್ಕೆ ಕಾರಣವಾಗಿತ್ತು. ಯಾಕಂದರೆ ಅಚ್ಚರಿ ಯಾಕಾಗುತ್ತೆ ಅಂದರೆ, ಯಾಕೆ ಉಗ್ರವಾದಿಗಳು ಯಾವಾಗ ಸೌಮ್ಯ ಸ್ವರೂಪವನ್ನು ತಾಳ್ತಾರೆ ಅವಾಗ ನ್ಯಾಚುರಲ್ ಆಗಿ ನಮಗೆ ಒಂದು ಆಶ್ಚರ್ಯ ಆಗುತ್ತೆ. ಬಿಕಾಸ್ ಯಾವಾಗ ಒಂದು ಹುಲಿ ಹುಲ್ಲನ್ನು ತಿಂದಾಗ ಆಶ್ಚರ್ಯ ಆಗುತ್ತಲ್ವ, ಯಾಕಂತಂದರೆ ಅದು ಉಗ್ರ ಪ್ರಾಣಿ. ಯಾವುದಾಗ ಹುಲಿ ಅನ್ನೋದು ಉಗ್ರ ಪ್ರಾಣಿ, ಅದು ತನ್ನ ಸ್ವಭಾವವನ್ನು ಮರೆತಾಗ ಆಶ್ಚರ್ಯ ಆಗುತ್ತೆ. ಅದೇ ರೀತಿ ಇದು ಕೂಡ ಆಶ್ಚರ್ಯ ಮತ್ತು ಆತಂಕ ಸರ್ವೇ ಸಾಮಾನ್ಯ ಆಗಿದೆ. ಸೊ ಇದು ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ. ಆಗಸ್ಟ್ 19ರ ಅಫ್ಘಾನಿಸ್ತಾನದ ಸ್ವಾತಂತ್ರ್ಯ ದಿನವನ್ನು ಅಮೆರಿಕವನ್ನು ಹಿಮ್ಮೆಟ್ಟಿಸಿದ ದಿನವನ್ನಾಗಿ ತಾಲಿಬಾನ್ ಘೋಷಣೆ ಮಾಡಿದೆ. ಅಂದರೆ ಆಗಸ್ಟ್ 19ಕ್ಕೆ ಅಫ್ಘಾನಿಸ್ತಾನ್ ಸ್ವಾತಂತ್ರ್ಯ ಸಿಕ್ಕಿತ್ತು. ಸೊ ಆಗಸ್ಟ್ 19ನ ತಾಲಿಬಾನ್ ಏನಂತ ಘೋಷಣೆ ಮಾಡಿದೆ ಅಂತಂದರೆ, ಅಮೆರಿಕವನ್ನು ಹಿಮ್ಮೆಟ್ಟಿಸಿದ ದಿನ ಅಂತೇಳಿ ಘೋಷಣೆ ಮಾಡಿದೆ. 1919ರ ಆಗಸ್ಟ್ 19ರಂದು 1919 ಮಾಂಟೆಗೋ ಚೇಮ್ಸ್ಫರ್ಡ್ ಆ್ಯಕ್ಟ್ ಬರುತ್ತೆ. 1919ರಲ್ಲಿ ಇಂಪಾರ್ಟೆಂಟ್ ಇಯರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. 1919ರ ಆಗಸ್ಟ್ 19ರಂದು ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದೆವು, ಈಗ ಅಮೆರಿಕವನ್ನು ಹಿಮ್ಮೆಟ್ಟಿಸಿ ಮತ್ತೆ ಅಫ್ಘಾನಿಸ್ತಾನವನ್ನು ಸ್ವಾತಂತ್ರ್ಯಗೊಳಿಸಿದ್ದೇವೆ ಎಂದು ತಾಲಿಬಾನ್ ಹೇಳುತ್ತೆ. 1919ರಲ್ಲಿ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ವಿ, ಯಾರು? ಅಫ್ಘನ್ನರು. ಇವಾಗ ಮತ್ತೆ ಅಮೆರಿಕವನ್ನು ಹಿಮ್ಮೆಟ್ಟಿಸಿ ಮತ್ತೆ ನಮ್ಮ ದೇಶವನ್ನು 2ನೇ ಬಾರಿ ಸ್ವತಂತ್ರ ಕೊಟ್ಟಿದ್ದೀವಿ, ಸ್ವತಂತ್ರಗೊಳಿಸೀವಿ, ನಾವು ಸ್ವಾತಂತ್ರ್ಯದ ಹೋರಾಟಗಾರರು ಅಂತ ಹೇಳಿ ತಾಲಿಬಾನ್ ಒಂದು ಉಗ್ರವಾದಿಗಳು ತಮ್ಮನ್ನು ತಾವು ಹೇಳ್ಕೊತಾ ಇದ್ದಾರೆ. ಆದರೆ ಜನಸಾಮಾನ್ಯರು ತಾಲಿಬಾನ್ ನಡೆಯ ವಿರುದ್ಧ ಕೆಲವೆಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ, ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯುವಕ ಯುವತಿಯರು ಅವರು ತಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಬಿಕಾಸ್ ತಾಲಿಬಾನ್ನ ಒಂದು ಆಡಳಿತವನ್ನು ಅವ್ರು ನೋಡಿಲ್ಲ. ಅವ್ರು ಬಿಕಾಸ್ 20 ವರ್ಷದಿಂದ ಈ ಕಡೆ ಹುಟ್ಟಿದ್ದಾರೆ. ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದವರು ಹೆಚ್ಚಿನವರು ಯುವಕ ಯುವತಿಯರು. ಈ ತಲೆಮಾರಿನವರು ತಾಲಿಬಾನ್ ಅತಿಕ್ರಮಣವನ್ನು ಸುಲಭವಾಗಿ ಒಪ್ಕೋತಾ ಇಲ್ಲ. ಮುಂದಿನ ಪ್ಯಾರಾಗ್ರಾಫ್ ಅನ್ನು ನೋಡೋಣ. ತಾಲಿಬಾನ್ ಸೈನಿಕರು ಮನೆ ಮನೆಗೆ ಹೋಗಿ ತಮ್ಮ ವಿರೋಧಿಗಳು ಮತ್ತು ಅವರ ಕುಟುಂಬದ ಸದಸ್ಯರಿಗಾಗಿ ಹುಡುಕಾಟ ನಡೆಸಿದ್ದಾರೆ ಎಂದು ವಿಶ್ವಸಂಸ್ಥೆಯ ಗುಪ್ತಚರ ವರದಿಯೊಂದು ಹೇಳುತ್ತೆ. ತಾಲಿಬಾನ್ ಏನು ಹೇಳುತ್ತೆ ಅಂದರೆ, ನಾವು ಸೌಮ್ಯ ರೂಪವನ್ನು ತಾಳಿದ್ದೇವೆ, ನಾವು ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ನಾವು ಸುವ್ಯವಸ್ಥಿತ ಸರ್ಕಾರವನ್ನು ರಚನೆ ಮಾಡ್ತೀವಿ, ನಮಗೆ ಸಹಾಯ ಮಾಡಿ, ನಮಗೆ ಬೇರೆ ದೇಶದವರು ಕೋಆಪರೇಟನ್ನು ಕೊಡಿ, ನಮಗೆ ಸಾಲ ಕೊಡಿ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ರಿಯಾಲಿಟಿ ಏನಾಗ್ತಾ ಇದೆ ಅಂತಂದರೆ, ತಮ್ಮ ವಿರೋಧಿಗಳ ನಡುವೆ ಅಂದರೆ ತಾಲಿಬಾನನ ಒಂದು ಹತ್ತಿಕ್ಕೋಕೆ ಯಾರು ಪ್ರಯತ್ನ ಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ವಿರೋಧ ಪಕ್ಷದವರಾಗಿರ್ಬೋದು, ಯಾರೇ ಇರ್ಬೋದು, ಅವರ ಮನೆಗಳನ್ನು ಶೋಧನೆ ಮಾಡ್ತಾ ಇದ್ದಾರೆ, ಅವ್ರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಾಲಿಬಾನ್ ಈ ಶೋಧ ಅಫ್ಘಾನಿಸ್ತಾನದ ಜನರಲ್ಲಿ ಭಯದ ವಾತಾವರಣ ಮೂಡಿಸುತ್ತೆ. ನ್ಯಾಚುರಲ್ ಆಗಲ್ವಾ, ನಮ್ಮ ಮನೆಗೆ ಯಾರಾದರೂ ಬಂದೂಕುದಾರಿಗಳು ನುಗ್ಗಿದ್ರೆ ನಮಗೆ ಖುಷಿ ಆಗಲ್ಲ, ನಮಗೆ ಕೂಡ ಭಯ ಆಗುತ್ತೆ, ಅವ್ರಿಗೂ ಕೂಡ ಭಯ ಆಗಿದೆ. ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ. ಸ್ತ್ರೀ ಸ್ವಾತಂತ್ರ್ಯಕ್ಕೆ ತಾಲಿಬಾನ್ ಮುಸುಕು ಅಂತ. ಸೊ ತಾಲಿಬಾನ್ ಆಳ್ವಿಕೆ ಸೌಮ್ಯವಾಗಿರಲಿದೆ, ಅಂದರೆ ಒಂದು ಸಾಫ್ಟ್ ಆಗಿರುತ್ತೆ ನಮ್ಮ ಒಂದು ಆಳ್ವಿಕೆ ಅಂತ ಹೇಳಿ ತಾಲಿಬಾನ್ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಅದಕ್ಕೆ ವ್ಯತಿರಿಕ್ತವಾಗಿದೆ, ಅಂದರೆ ಆಪೋಸಿಟ್ ಆಗಿದೆ. ಕಾಬೂಲ್ನ ಬೀದಿ ಬದಿಗಳಲ್ಲಿರುವಂತಹ ಮಹಿಳೆಯರ ಚಿತ್ರಗಳನ್ನು ಧ್ವಂಸ ಮಾಡಲಾಗಿದೆ. ಒಂದು ರೋಡ್ ಸೈಡ್ ಇರುವಂತಹ ಒಂದು ಶಾಪ್ಗಳ ಮುಂದೆ ಒಂದು ರೂಪದರ್ಶಿಗಳ ಒಂದು ಫೋಟೋಸ್ಗಳನ್ನು, ಒಂದು ಮಾಡೆಲ್ಸ್ಗಳ ಫೋಟೋಗಳನ್ನು ಏನು ಹಾಕಿದ್ರು ಅದನ್ನೆಲ್ಲ ಧ್ವಂಸ ಮಾಡಲಾಗಿದೆ. ಅವುಗಳಿಗೆ ಮಸಿಯನ್ನು ಬಳದಿದ್ದಾರೆ. ಬೇಕಾದರೆ ಇಂಟರ್ನೆಟ್ಟಲ್ಲಿ ನಿಮಗೆ ಫೋಟೋಸ್ ನೋಡೋಕ್ಕೆ ಸಿಗುತ್ತೆ. ಮಸಿಯನ್ನು ಬಳದಿದ್ದಾರೆ. 1996 2001ರ ಆಳ್ವಿಕೆಯ ಅವಧಿಯಲ್ಲಿ ಮಹಿಳೆಯರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದಕ್ಕೆ ತಾಲಿಬಾನ್ ಕುಖ್ಯಾತವಾಗಿತ್ತು. ಅವರು ಕಂಪಲ್ಸರಿ ಬುರ್ಕಾ ಹಾಕೋಬೇಕು, ಮನೆಯಲ್ಲೇ ಇರಬೇಕು, ಮನೆಯಿಂದ ಹೊರಬರಬಾರ್ದು, ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಆಗಿರ್ಬೋದು ಖಾಸಗಿ ಕೆಲಸದಲ್ಲಿ ಅವರು ಭಾಗಿಯಾಗಬಾರ್ದು, ಅವರು ಹೊರಗೆ ಹೋದರೆ ಅವ್ರ ಜೊತೆ ಒಬ್ಬ ಗಂಡಸು ಅಂದರೆ ಪುರುಷ ವ್ಯಕ್ತಿ ಹೋಗಲೇಬೇಕು. ಈ ರೀತಿಯಾದಂತಹ ಹಲವಾರು ಕಟ್ಟಳೆಗಳಿದ್ದು, ಆದರೆ ಇವಾಗ ಹೆಣ್ಣು ಮಕ್ಕಳಿಗೆ ಶಾಲಾ ಕಲಿಕೆ ಕೂಡ ನಿಷೇಧವಾಗಿತ್ತು. ಯಾವಾಗ? ಫಸ್ಟ್ ಟೈಮ್ ತಾಲಿಬಾನ್ ರೂಲ್ ಮಾಡಿದಾಗ ಗಂಡಸರ ಜೊತೆ ಸಂಪರ್ಕಕ್ಕೆ ಬರುವಂತಹ ಯಾವುದೇ ಕೆಲಸಕ್ಕೂ ಕೂಡ ಅವಕಾಶ ಇರಲಿಲ್ಲ. ಸೊ ಯಾವಾಗ
ಮುಂದೆ ತಾಲಿಬಾನ್ 2001ರಲ್ಲಿ ತಾಲಿಬಾನನ್ನು ಹತ್ತಿಕ್ತಾರೆ. ಅವಾಗ ಏನಾಗುತ್ತೆ, ಒಂದು ಅಫ್ಘಾನಿಸ್ತಾನದಲ್ಲಿ ಕೂಡ ಒಂದು ಬ್ಯೂಟಿ ಪಾರ್ಲರ್ಗಳು ಓಪನ್ ಆಗುತ್ತೆ. ಮಹಿಳೆಯರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನ್ ಪುರುಷರ ಜೊತೆ ಓಡಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋಟೆಲ್ಗಳಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವೆಲ್ಲ ಒಂದು ಮಾಡಲಿಂಗ್, ಬುರ್ಕಾವನ್ನು ಬಿಟ್ಟು ಒಂದು ಪಾಶ್ಚಾತ್ಯ ಶೈಲಿಯ ಉಡುಪುಗಳನ್ನು ಕೂಡ ಧರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಯಾಂಟ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಸೊ ಜೀನ್ಸ್ ಪ್ಯಾಂಟ್ ಆರ್ ಟಿ ಶರ್ಟ್ ಹೀಗೆ. ಆದರೆ ಇವತ್ತು ಆ ಎಲ್ಲ ಫೋಟೋಸ್ಗಳಿಗೆ ಒಂದು ಮಸಿಯನ್ನು ಬಳಿತಾ ಇದೆ ಯಾವುದು ತಾಲಿಬಾನ್. ಬಿಕಾಸ್ ಅವರ ಒಂದು ಕಾನೂನು, ಶರಿಯಾ ಕಾನೂನಿನಲ್ಲಿ ಸೊ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಒಂದು ಬುರ್ಕಾ ಹಾಕ್ತಾ ಇದ್ದಾರೆ. ಸೊ ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ. ಆಹಾರ ಮತ್ತು ಹಣದ ಕೊರತೆ ಆಗ್ತಾ ಇದೆಯಾ ತಾಲಿಬಾನ್ನಲ್ಲಿ ಅಂತ ನೋಡೋದಾದ್ರೆ, ಸೊ ಅಫ್ಘಾನಿಸ್ತಾನದಲ್ಲಿ ನಗದು ಕೊರತೆ ತೀವ್ರವಾಗಿದೆ. ಆಲ್ರೆಡಿ ATMಗಳಲ್ಲಿ, ಅಫ್ಘಾನಿಸ್ತಾನ ಒಂದು ATMಗಳಲ್ಲಿ, ಕಾಬೂಲ್ನಲ್ಲಿರುವಂತಹ ಬಹುತೇಕ ATM ಘಟಕಗಳಲ್ಲಿ ರೊಕ್ಕ ಖಾಲಿಯಾಗಿದೆ, ಹಣ ಇಲ್ಲ, ಹಣ ಖಾಲಿಯಾಗಿದೆ. ಅಫ್ಘಾನಿಸ್ತಾನದ ಕೇಂದ್ರೀಯ ಬ್ಯಾಂಕ್ನ ಖಜಾನೆ ಅಮೆರಿಕದಲ್ಲಿದೆ. ಸೊ ಯಾವ ರೀತಿ ನಮಗೆ RBI ಅಂತ ಇರುತ್ತಲ್ವ ಭಾರತದಲ್ಲಿ, ಅದೇ ರೀತಿ ಅಫ್ಘಾನಿಸ್ತಾನದ ಕೇಂದ್ರೀಯ ಬ್ಯಾಂಕ್ ಖಜಾನೆ ಅಮೆರಿಕದಲ್ಲಿ ಇದ್ದು, ಅಮೆರಿಕ ಆ ಖಜಾನೆಯಿಂದ ಈಗ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇಲ್ಲ. ನಗದು ಕೊರತೆ ತೀವ್ರವಾಗಿರುವ ಕಾರಣ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರ್ತಾ ಇದೆ. ಇದು ನಾರ್ಮಲ್ ಅಲ್ವಾ, ಯಾವಾಗ ಹಣ ಶಾರ್ಟೇಜ್ ಆಗುತ್ತೆ, ಮನಿ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ಆವಾಗ ಏನಾಗುತ್ತೆ, ಪ್ರೈಸ್ ಹೈಕ್ ಆಗುತ್ತೆ. ಇದು ಎಕನಾಮಿಕ್ಸ್ ಚಾಪ್ಟರ್. ಅಫ್ಘಾನಿಸ್ತಾನದ ವಿವಿಧ ದೇಶಗಳು ಅಥವಾ ವಿವಿಧ ಪ್ರದೇಶಗಳು ತಾಲಿಬಾನ್ ವಶವಾಗುತ್ತಿದ್ದಂತೆ ನೂರಾರು ಮಂದಿ ತಪ್ಪಿಸಿಕೊಂಡು ಕಾಬೂಲ್ ತಲುಪಿದ್ರು. ಅವರು ಈಗ ಆಹಾರ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಯಾವಾಗ ಒಂದು ಕಡೆಯಿಂದ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಸೊ ಅಲ್ಲಿದ್ದಂತಹ ಜನ ಕಾಬೂಲನ್ನು ಸೇಫ್ಟಿ ಇದೆ, ಕಾಬೂಲ್ಗೆ ಹೋಗೋಣ, ಅಲ್ಲಿ ಸೈನಿಕರು ನಮ್ಮನ್ನು ಕಾಪಾಡ್ತಾರೆ ಅಂತ ಬಂದರು. ಆದರೆ ಇಲ್ಲಿ ಸೈನಿಕರೆಲ್ಲ ಮಂಡಿ ಊರಿ ಆಲ್ರೆಡಿ ಕೂತು ಬಿಟ್ಟಾಗಿದೆ. ಬಂದೂಕನ್ನು ಎಲ್ಲ ಪಕ್ಕದಲ್ಲಿಟ್ಟಿದ್ದಾರೆ. ಬಂದೂಕನ್ನು ಒಯ್ದು ಮನೆಯಲ್ಲಿಟ್ಟು ಬಂದು ಮಂಡಿ ಊರಿ ಕೂತಿದ್ದಾರೆ. ಸೊ ಅಂಥ ಒಂದು ಸಮಯದಲ್ಲಿ ಅವರೇನು ಕಾಪಾಡ್ತಾರೆ ಜನಸಾಮಾನ್ಯರನ್ನು? ಇವಾಗ ಅಂಥ ಜನಸಾಮಾನ್ಯರ ಸ್ಥಿತಿ ಏನು? ಅವರಿಗೆ ಆಹಾರ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸೊ ಮತ್ತೆ ನೋಡೋಣ, ಯುದ್ಧ ಮತ್ತು ಬರಗಾಲದಿಂದ. ಯುದ್ಧ ಆಗಿದೆ, ಬರಗಾಲದಿಂದ ಅಫ್ಘಾನಿಸ್ತಾನದ 1.4 ಕೋಟಿಗೂ ಹೆಚ್ಚು ಜನರು ಹಸಿವಿನಿಂದ ಬಳಲಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಲಿದೆ ಅಂತ ಹೇಳಿ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮದ ವರದಿ ಹೇಳುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಬಿಕಾಸ್ ಇಂತಹ ಡಾಟಾಗಳನ್ನು, ಇನ್ಫಾರ್ಮೇಷನ್ಗಳನ್ನು ಆ್ಯಸ್ ಇಟ್ ಈಸ್ ಎಸ್ಸೆಯಲ್ಲಿ ಬರೀಬೇಕಾಗತ್ತೆ. ಸೊ ಅವಾಗ ಬರೆದಾಗ, ಎಸ್ಸೆ ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿದಾಗ, ಇಂಥ ಒಂದು ಲೈನ್ಗಳಿಗೆ ಅಂಡರ್ಲೈನ್ ಮಾಡಿದಾಗ, ಸೊ ವ್ಯಾಲ್ಯೂವೇಟ್ರಿಗೆ ಏನನ್ಸುತ್ತೆ, ನಿಮ್ಮ ಎಸ್ಸೆಗೆ ವೇಟೇಜ್ ಬರುತ್ತೆ, ನಿಮ್ಮ ಪ್ರಬಂಧಕ್ಕೆ ಹೆಚ್ಚಿನ ಅಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಯುದ್ಧ ಮತ್ತು ಬರಗಾಲದಿಂದ ಅಫ್ಘಾನಿಸ್ತಾನದ 1.4 ಕೋಟಿಗೂ ಕೂಡ ಹೆಚ್ಚು ಜನ ಹಸಿವಿನಿಂದ ಬಳಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮದ ವರದಿ ಹೇಳುತ್ತೆ. ಅಫ್ಘಾನಿಸ್ತಾನದಲ್ಲಿ ಬಂಡವಾಳ ಹೂಡಲು ಚೀನಾಗೆ ಮತ್ತೆ ತಾಲಿಬಾನ್ ಆಹ್ವಾನ ನೀಡಿದೆ. ಇವಾಗ ದುಡ್ಡಿಲ್ಲ, ಅಫ್ಘಾನಿಸ್ತಾನದಲ್ಲಿ ಅಮೌಂಟ್ ಇಲ್ಲ. ಸೊ ಮತ್ತೆ ನಾವು ಚೀನಾ ಕಡೆ ಮುಖ ಮಾಡಿದ್ದಾರೆ. ಈ ಚೀನಾ ಏನು ಮಾಡುತ್ತೆ ಅಂತಂದರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡುತ್ತೆ, ಅದರಲ್ಲೂ ಕೂಡ ಭಾರತದ ವಿರೋಧಿಗಳಿಗೆ, ಅದರಲ್ಲಿ ಉಗ್ರವಾದಕ್ಕೆ ಸಪೋರ್ಟ್ ಮಾಡುತ್ತೆ. ಆಹ್ವಾನ, ಹಾಗಾದರೆ ಇವರು ಯಾಕೆ ಭಾರತಕ್ಕೆ ಆಹ್ವಾನ ಕೊಟ್ಟಿಲ್ಲ, ಅಮೆರಿಕಾಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ, ರಷ್ಯಾಗೆ ಯಾಕೆ ಆಹ್ವಾನ ಕೊಟ್ಟಿಲ್ಲ, ಕೇವಲ ಚೀನಾಗೆ ಯಾಕೆ ಆಹ್ವಾನ ಕೊಡಬೇಕು? ಸೊ ಚೀನಾ ಏನು ಮಾಡುತ್ತೆ, ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಯಾಕಂತಂದರೆ ಚೀನಾ ಏನು ಮಾಡುತ್ತೆ, ಸೊ ಉಗ್ರವಾದವನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಅದರಿಂದ ಬೇರೆ ದೇಶಗಳನ್ನು ಹತ್ತಿಕ್ಕೋಕೆ, ಬೇರೆ ದೇಶಗಳನ್ನು ಉಗ್ರವಾದ ಮೂಲಕ ಹತ್ತಿಕ್ಕಿ ಚೀನಾ ಸೂಪರ್ ಪವರ್ ಆಗಬೇಕು ಅಂತ ಹೇಳಿ ಚೀನಾದ ತಲೆಯಲ್ಲಿರುವಂತಹ ಪಾಯಿಂಟ್. ತಾಲಿಬಾನ್ ನೇತೃತ್ವದ ಅಫ್ಘಾನ್ ಸರ್ಕಾರಕ್ಕೆ ಯಾವುದೇ ಸಾಲ ಮತ್ತು ಹಣಕಾಸಿನ ನೆರವು ಮಂಜೂರು ಮಾಡುವುದಿಲ್ಲ ಅಂತ ಹೇಳಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಸೊ IMF ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ, ತಾಲಿಬಾನ್ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ನಾವು ಸಾಲ ಕೊಡೋದಿಲ್ಲ, ಹಣಕಾಸಿನ ನೆರವು ಕೊಡೋದಿಲ್ಲ ಅಂತ ಹೇಳುತ್ತೆ. ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಾಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಅಂತ ನೋಡೋಣ. ಸೊ ಅಫ್ಘಾನ್ ಜನಸಾಮಾನ್ಯರ ಬದುಕು ಹಸನಾಗುವಂತೆ ಯಾರೊಬ್ಬರು ಕೂಡ ನೆರವು ನೀಡಲಿಲ್ಲ. ಯುದ್ಧದ ಉನ್ಮಾದದಲ್ಲಿ ಅಫ್ಘಾನಿಸ್ತಾನ ಜನಸಾಮಾನ್ಯರ ಬದುಕನ್ನು ಹಸನಾಗಬೇಕು. ಯಾಕಂತಂದರೆ ಸೊ ಮೇನಾಗಿ ಒಂದು ಲೈಫ್ ಮತ್ತು ಲೈಫ್ ಲೈನ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರೊಬ್ಬರು ಕೂಡ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ. ಯುದ್ಧದ ಉನ್ಮಾದದಲ್ಲಿ ಇದ್ದವರಿಗೆ ಅದು ಮುಖ್ಯವಾಗಿಯೂ ಇರಲಿಲ್ಲ. ಅಂದರೆ ಕೇವಲ ನಾವು ಯುದ್ಧ ಮಾಡೋಕ್ಕೆ ಬಂದಿದ್ದೀವಿ ಅಂತಂದರೆ ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀವಿ ಅಂತಂದರೆ ಯಾರು ಸಾಯ್ತಾರೆ, ಯಾರು ಹೇಳ್ತಾರೆ, ಯಾರು ಬೀಳ್ತಾರೆ ಅನ್ನುವಂಥ ಲೆಕ್ಕ ಯಾರಿಗೂ ಕೂಡ ಬೇಕಾಗಿರಲಿಲ್ಲ. ಕೃಷಿ ಮತ್ತು ಹೈನುಗಾರಿಕೆ ಆ ದೇಶದ ಜನರ ಪ್ರಮುಖ ಜೀವನಾಧಾರ. ಯಾಕಂತಂದರೆ ಕೃಷಿ, ಇವತ್ತು ಭಾರತದಲ್ಲಿ ಕೂಡ ಕೃಷಿಯನ್ನು ಅವಲಂಬಿಸಿದ್ದೀವಿ, ಕೃಷಿ ಮತ್ತು ಹೈನುಗಾರಿಕೆನೇ ಅವಲಂಬಿಸಿದ್ದೀವಿ. ಅದೇ ರೀತಿ ಅಫ್ಘಾನಿಸ್ತಾನದಲ್ಲಿ ಕೂಡ ಕೃಷಿ ಮತ್ತು ಹೈನುಗಾರಿಕೆನೇ ಆ ದೇಶದ ಪ್ರಮುಖ ಜೀವನ ಆಧಾರ. ಯಾಕಂದರೆ ಅದನ್ನು ಡೆವಲಪ್ಡ್ ಕಂಟ್ರಿ ಅಲ್ಲ, ಏನು ಟೆಕ್ನಾಲಜಿ ಇದೆ, ಯಾವುದೋ ಇನ್ಫೋಸಿಸ್ ಅನ್ನುವಂಥ ಒಂದು ಕಂಪ್ನಿ ಇದೆ, ಎಜುಕೇಷನ್ ಸಿಸ್ಟಮ್ ಇದೆ, ಶಾಂತಿ ಇದೆ, ಪೀಸ್ಫುಲ್ ನೇಷನ್ ಇದೆ, ಡೈಲಿ ಎಜುಕೇಷನ್ ಚೆನ್ನಾಗಿ ಕಲಿಬೋದು. ಯಾವಾಗ ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾವಾಗ ಎಜುಕೇಷನ್ ಎಲ್ಲಿ ಬರಬೇಕು? ಸೊ ಪೆನ್ ಹಿಡಿಯುವಂತಹ ಕೈಯಲ್ಲಿ ಬಂದೂಕನ್ನು ಕೊಟ್ಟಾಗ ಸೊ ಅಲ್ಲಿ ವಿದ್ಯೆ ಅನ್ನುವುದು ದೂರದ ಮಾತಾಗುತ್ತೆ.
ಸೊ ಅಂಥ ಒಂದು ದೇಶದಲ್ಲಿ ಒಟ್ಟು ಭೂ ಪ್ರದೇಶದ ಅಂದರೆ ಇವತ್ತು ಕೃಷಿ ಮತ್ತು ಹೈನುಗಾರಿಕೆ ಆ ದೇಶದ ಪ್ರಮುಖ ಒಂದು ಜೀವನ ಆಧಾರ. ಅಂಥ ಒಂದು ದೇಶದ ಒಟ್ಟು ಭೂಪ್ರದೇಶ 1/8 ಕೃಷಿಗೆ ಯೋಗ್ಯವಾಗಿದೆ. ಸೊ 1/8 ಕೃಷಿಗೆ ಯೋಗ್ಯವಾಗಿದೆ. ಅದರ ಅರ್ಧದಷ್ಟು ಭೂಮಿಯಲ್ಲಿ ಕೂಡ ಕೃಷಿ ಚಟುವಟಿಕೆ ನಡೆಸಲು ಆಗ್ತಾ ಇಲ್ಲ. ಸೊ 1/8 ಕೃಷಿಗೆ ಯೋಗ್ಯ. ಅದರಲ್ಲಿ ಅರ್ಧ ಅಂತಂದರೆ ಏನೂ ಕೂಡ ಇವನ್ ನಾಟ್ 50%, ಒಂದು 50% ಅಷ್ಟು ಕೂಡ ಅಲ್ಲಿ ಕೃಷಿಯನ್ನು ಮಾಡ್ತಾ ಇಲ್ಲ ಅಂತಂದರೆ ಹಾಗಾದರೆ ಏನು ತಿನ್ನಬೇಕು ಅವರು? ಕಳೆದ 2 ದಶಕಗಳ ಪ್ರಜಾ ಸರ್ಕಾರದ ಅವಧಿಯಲ್ಲಿ ಅವರ ಜೀವನದಲ್ಲಿ ಅಂತಹ ಗಮನಾರ್ಹ ಬದಲಾವಣೆ ಕೂಡ ಆಗಿಲ್ಲ. ಆಯ್ತಪ್ಪ, ತಾಲಿಬಾನ್ ಅವರು ಹೋದ್ಮೇಲೆ 20 ವರ್ಷ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಇತ್ತು. ಹಾಗಾದರೆ ಆವಾಗಾದರೂ ಕೂಡ ಏನಾದರೂ ಇಂಪ್ರೂವ್ಮೆಂಟ್ ಆಯ್ತಾ? ಯಾರು ಇಂಪ್ರೂವ್ಮೆಂಟ್ ಆದರು? ಸೊ ಅಫ್ಘಾನ್ ಅಧ್ಯಕ್ಷರು ಇಂಪ್ರೂವ್ಮೆಂಟ್ ಆದರು, ಗನಿ ಅವರು ಇಂಪ್ರೂವ್ಮೆಂಟ್ ಆದರು. 4 ಒಂದು ಕಾರ್ಗಳಲ್ಲಿ ದುಡ್ಡನ್ನು ತಗೊಂಡು ದೋಚಿಕೊಂಡು ಹೋದರು. ಬಟ್ ಜನಸಾಮಾನ್ಯರು ಇಂಪ್ರೂವ್ಮೆಂಟ್ ಆದ್ರ? ಜನಸಾಮಾನ್ಯ ಸ್ಥಿತಿ ಕೂಡ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಸೊ ಮುಂದಿನ ಉಪಸಂಹಾರವನ್ನು ನೋಡೋಣ. ಏನೇನು ಉಪಸಂಹಾರ ಇದೆ? ಸೊ ಈ ಉಪಸಂಹಾರದಲ್ಲಿ ನೀವು ಯಾವ ರೀತಿ ಆದರೂ ಕೂಡ ಬರಿಬೋದು. ನಿಮ್ಮ ಒಂದು ಸಲಹೆಗಳನ್ನು ಕೂಡ ಬರಿಬೋದಾಗುತ್ತೆ. ಸೊ ನಿಮ್ಮ ಥಾಟ್ಸ್ಗಳನ್ನು ಬರಿಬೋದಾಗುತ್ತೆ. ಸೊ ಇಲ್ಲಿ ಏನು ಹೇಳಿದ್ದೀವಿ, 600 ಪದಗಳಲ್ಲಿ ಅಂದರೆ ಎಸ್ಸೇನ ಬರೆಯೋದು 600 ಪದಗಳಲ್ಲಿ ಬರೀರಿ ಅಂತ ಹೇಳ್ತಾರೆ. ಬಟ್ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಕ್ವಾಲಿಟಿ ಎಸ್ಸೇನ ಬರಿಬೇಕಾಗುತ್ತೆ. ಪದಗಳ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಇವಾಗ 10 ಪೇಜ್ ನಾವು ಬರೆದ್ರೂ ಕೂಡ ನಾವು ಕ್ವಾಲಿಟಿ ಇರಲಿಲ್ಲ ಅಂತಂದರೆ ನಿಮಗೆ ಎಸ್ಸೆ ಬರೋದಿಲ್ಲ. ಬಿಕಾಸ್ ವ್ಯಾಲ್ಯೂಯೇಟರ್ಗೆ ಏನಾಗುತ್ತೆ, ಎಸ್ಸೇನ ಓದುವಾಗ ಬೋರ್ ಅನ್ನಿಸಬಾರ್ದು. ಆ ಕಾರಣಕ್ಕಾಗಿ ಸೊ ನಿಮ್ಮದೇ ಆದಂತಹ ಶೈಲಿಯಲ್ಲಿ ಎಸ್ಸೆ ಬರೆಯೋದನ್ನು, ಪ್ರಬಂಧ ಬರೆಯೋದನ್ನು ರೂಢಿಸಿಕೋಬೇಕಾಗುತ್ತೆ. ಸೊ ಇವತ್ತಿನ ಎಸ್ಸೆಯಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀವಲ್ವಾ, ಅದು ನಿಮಗೆ ಒಂದು ಗೈಡ್ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ. ಉಪಸಂಹಾರವನ್ನು ನೋಡೋಣ. ಕಳೆದ ಸಲದಂತೆ ಜಗತ್ತಿನಲ್ಲಿ ಮೂಲೆ ಗುಂಪಾಗಿ ಉಳಿಯಲು ಬಯಸದ ತಾಲಿಬಾನ್ ವಿವಿಧ ರಾಷ್ಟ್ರಗಳ ವಿಶ್ವಾಸ ಗಳಿಸುವ ಕಡೆ ಗಮನ ಹರಿಸಿದಂತಿದೆ. ಇವೆಲ್ಲವೂ ಕೂಡ ಊಹೆ. ಸೊ ಇವಾಗ ಏನು ಹೇಳಿದೆ, ತಾಲಿಬಾನ್ ನಾವು ಬೇರೆ ಒಂದು ಚೀನಾಕ್ಕೆ ಆಹ್ವಾನ ಕೊಟ್ಟಿದೆ. ಹೀಗೆ ಕಳೆದ ಸಲದಂತೆ ಜಗತ್ತಿನಲ್ಲಿ ಮೂಲೆ ಗುಂಪಾಗಿ ಉಳಿಯಲು ಬಯಸದೆ ತಾಲಿಬಾನ್ ವಿವಿಧ ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸೋಕೆ, ನಮ್ಮ ಒಂದು ಸರ್ಕಾರಕ್ಕೆ, ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆ ಕೊಡ್ರಿ, ನಾವು ಕೂಡ ಒಂದು ಸರ್ಕಾರವನ್ನು ರಚನೆ ಮಾಡ್ತೀವಿ, ನಾವು ನಮ್ಮ ದೇಶವನ್ನು ಕಾಪಾಡ್ಕೋತೀವಿ, ನಮ್ಮ ದೇಶವನ್ನು ಆಳ್ತೀವಿ ಅಂತ ಹೇಳಿ ಒಂದು ರಿಕ್ವೆಸ್ಟನ್ನು ಕೊಡ್ತಾ ಇದೆ. ಆದರೆ ಅಂತಹ ವಿಶ್ವಾಸ ಗಿಟ್ಟಿಸುವುದು ಅಷ್ಟು ಸುಲಭವಲ್ಲ. ಯಾಕಂತಂದರೆ ಬಂದೂಕು ಹಿಡಿದಂತಹ ಕೈಯಲ್ಲಿ ರಾಷ್ಟ್ರವನ್ನು ಕೊಡೋದು ಯಾರು ಕೂಡ ಅಷ್ಟೊಂದು ಸುಲಭವಾಗಿ ಒಪ್ಪೋದಿಲ್ಲ. ಎಲ್ಲರನ್ನ ಒಳಗೊಳ್ಳುವ ಸರ್ಕಾರದ ರಚನೆ, ಆಧುನಿಕ ಕಾನೂನುಗಳಿಗೆ ಅನುಗುಣವಾದ ಆಡಳಿತ, ಲಿಂಗ ಸಮಾನತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಯೋತ್ಪಾದನೆಗೆ ಅಫ್ಘಾನ್ ನೆಲ ಲಾಂಚ್ ಪ್ಯಾಡ್ ಆಗದಂತೆ ನೋಡಿಕೊಳ್ಳುವಲ್ಲಿ ತಾಲಿಬಾನ್ ತೋರುವ ವರ್ತನೆಯಲ್ಲಿ ಜಗತ್ತು ಅದನ್ನು ನಂಬುವ ಪ್ರಶ್ನೆ ಅಡಗಿದೆ. ಅವ್ರು ಹೇಳ್ಬೋದು ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ಅಂತ, ಬಟ್ ಜಗತ್ತು ನಂಬೋದು ಯಾವಾಗ ಅಂತಂದರೆ ಎಲ್ಲ ಕಾನೂನುಗಳಿಗೂ ಕೂಡ ಅನುಗುಣವಾದಂತಹ ಆಡಳಿತವನ್ನು ಕೊಟ್ಟಾಗ ನಂಬೋದು. ಲಿಂಗ ಸಮಾನತೆ, ಪುರುಷ ಮತ್ತು ಮಹಿಳೆ ಅನ್ನುವಂತಹ ಭೇದ ಭಾವವನ್ನು ಮಾಡದೆ ಸ್ತ್ರೀ ಸ್ವಾತಂತ್ರ್ಯವನ್ನು ಕೊಟ್ಟಾಗ ನಂಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಭಯೋತ್ಪಾದನೆಗೆ ಅಫ್ಘಾನಿಸ್ತಾನದ ನೆಲ ಲಾಂಚ್ ಪ್ಯಾಡ್ ಆಗದಂತೆ. ಏನು ಲಾಂಚ್ ಪ್ಯಾಡ್ ಅಂತಂದರೆ, ಯಾವುದೇನೋ ಒಂದು ರಾಕೆಟನ್ನು ನಾವು ಲಾಂಚ್ ಮಾಡ್ತೀವಲ್ಲ, ಲಾಂಚ್ ಪ್ಯಾಡ್ ಅಂತ ಕರಿತೀವಿ. ಸೊ ಅದೇ ರೀತಿ ಉಗ್ರವಾದವನ್ನು ಲಾಂಚ್ ಮಾಡೋದು, ಲಾಂಚ್ ಪ್ಯಾಡ್ ಆಗದಂತೆ ಅದನ್ನು ಹೊಸಕ್ಕೆ ಹಾಕಬೇಕು. ಉಗ್ರವಾದ ಅನ್ನೋದು ಅದನ್ನು ವಾಪಸ್ ಮತ್ತೆ ಬೂದಿಂದ ಹುಟ್ಟದೇ ಇರೋ ಹಾಗೆ ಅದನ್ನು ಹೂತ್ ಹಾಕಬೇಕು. ಆವಾಗ ಅದರ ಒಂದು ಮಾತನ್ನು, ತಾಲಿಬಾನ್ಗಳ ಮಾತನ್ನು ಯಾರು ನಂಬ್ತಾರೆ, ಜಗತ್ತು ನಂಬಬಹುದು ಅನ್ನುವಂತಹ ಪ್ರಶ್ನೆ ಅಡಗಿದೆ. ಇನ್ನು ನಂಬ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಪ್ರಶ್ನೆ ಅಂತ ಬರುತ್ತೆ. ಆಲ್ ಖೈದಾ ಮತ್ತು ಇಸ್ಲಾಮಿಕ್ ಸ್ಟೇಟ್ನ ಬೇರುಗಳು ಅಫ್ಘಾನಿಸ್ತಾನದಲ್ಲಿ ಹರಡಿಕೊಂಡಿದ್ದು, ಆಲ್ ಖೈದಾ ಉಗ್ರ ಸಂಘಟನೆ, ಇಸ್ಲಾಮಿಕ್ ಸ್ಟೇಟ್ ಉಗ್ರ ಸಂಘಟನೆ, ಅದರ ಬೇರು ಆಲ್ರೆಡಿ ಅಫ್ಘಾನಿಸ್ತಾನದಲ್ಲಿ ಹರಡಿಕೊಂಡಿದ್ದು, ಅದನ್ನು ಕಿತ್ತೊಗೆಯಬೇಕು ಎಂದು ಜಗತ್ತು ಬಯಸಿದೆ. ತಾಲಿಬಾನ್ ಈ ಬಯಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಹೇಗೆ ಹೆಜ್ಜೆ ಹಾಕಲಿದೆ ಎಂಬುದು ಕುತೂಹಲಕಾರಿಯಾಗಿದೆ. ಸೊ ಇದು ಶಾರ್ಟ್ ಆದಂಥ ಒಂದು ಉಪಸಂಹಾರ ಆಗಿರುತ್ತೆ. ನೀವು ಕೂಡ ನಿಮ್ಮದೇ ಆದಂಥ ಶೈಲಿಯಲ್ಲಿ ಬರೀಬಹುದು. ಸೊ ಇಷ್ಟು ಈ ಒಂದು ಎಸ್ಸೆ, ಇವತ್ತಿನ ಎಸ್ಸೆ ಡಿಸ್ಕಷನ್ ಇನ್ಫಾರ್ಮೇಷನ್ ಆಗಿರುತ್ತೆ, ಪ್ಲಸ್ ಡಿಸ್ಕಷನ್ ಕೂಡ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸೊ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ, PCಗೆ, SDಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ದಯವಿಟ್ಟು ವಿತೌಟ್ ಮಿಸ್ ವಾಚ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ 850 ರೂಪೀಸ್ ಕೋರ್ಸನ್ನು, ಹಾಗೆ 450 ರೂಪೀಸ್ಗೆ PC ಕೋರ್ಸನ್ನು, ಹಾಗೆ 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ. ನೋಟ್ಸ್ ಬೋತ್ ಮೀಡಿಯಮಲ್ಲಿ ಅವೈಲೇಬಲ್ ಇರುತ್ತೆ. ಎಸ್ಸೆ ಅವೈಲೇಬಲ್ ಇರುತ್ತೆ. ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು,
ಸಿಬಿಲ್ ಪಿ ಎಸ್ ಐ 2021 ಆರ್ ಪಿ ಸಿ 2021 ಆರ್ ಎಸ್ ಡಿ 2021 ಅಂತೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ್ ಪೇಜ್ ಇದೆ, ದಯವಿಟ್ಟು ಸರ್ಚ್ ಮಾಡಿ ಜಾಯಿನ್ ಟು ಲರ್ನ್ ಅಂತ ಹೇಳಿ. ಸೊ ಅಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡ್ಬೋದು. ಹಾಗೆ ಇವತ್ತಿನ ಎಸ್ ಏನಿದೆ ಗೊತ್ತಾ, ಸೊ ಇದು 545 ಪಿ ಎಸ್ ಐ ಎಕ್ಸಾಮ್ಗೆ ಏನಿದೆ, ಹಾಗೆ 400+ ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಏನಿದೆ, ಎರಡರಲ್ಲಿ ಒಂದು ಕಡೆ ಕೇಳುವಂಥ ಸಾಧ್ಯತೆ ಇರುತ್ತೆ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಟ್ರೆಂಡಿಂಗ್ ಒಂದು ಟಾಪಿಕ್ ಆಗಿರೋದ್ರಿಂದ. ಸೊ ವಿತೌಟ್ ಮಿಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.